ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಧ್ಯಾನದ ಬಗ್ಗೆ ಅನೇಕ ಅಂತರಂಗದ ವಿಷಯಗಳನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತುಗಳ ಎಳೆಯಲ್ಲಿ ನಾವು ಕಂಡಿದ್ದೇವೆ. ಇಂಥ ಧ್ಯಾನದಿಂದ ಕೊನೆಯ ಸಿದ್ಧಿ ಏನು? ಧ್ಯಾನ ಮಾಡಿದೆವು, ಕಣ್ಮುಚ್ಚಿದಾಗ ಒಳಗಿನ ಪ್ರಪಂಚ ಕಾಣಲಿಕ್ಕೆ ಶುರುವಾಯಿತು, ಇಷ್ಟೇನೋ? ಇದರ ಕೊನೆಯ ಗುರಿ ಏನು? ಅಂತತಃ ಇದರ ಪರಿಣಾಮ ಎಲ್ಲಿ ತನಕ? ಅದನ್ನು ಕೃಷ್ಣ ಹೇಳ್ತಾನೆ. ಧ್ಯಾನ ಅಂದರೆ ಇದನ್ನು ಕೃಷ್ಣ ಇಲ್ಲಿ ಮನಸ್ಸಿನಲ್ಲಿ ಧ್ಯಾನದ ಬಗ್ಗೆ ಹೇಳಿದ್ದಾನೆ. ಅದರ ನಂತರ ಮಾಡತಕ್ಕಂತಹ ಕ್ರಿಯೆಯನ್ನು ಇಲ್ಲಿ ಹೇಳಲಿಲ್ಲ ಕೃಷ್ಣ. ಧ್ಯಾನ ಅನ್ನೋದು ಮಾನಸ ಕ್ರಿಯೆ, ಆ ತುರಿಯಾವಸ್ಥೆ ಅನ್ನೋದು ಧ್ಯಾನಕ್ಕಿಂತ ಆಚೆನೆ ಆಗ್ತದೆ. ಅದರ ಬಗ್ಗೆ ಈ ಶ್ಲೋಕದಲ್ಲಿ ಸುಮ್ಮನೆ ಸುಳಿವು ಕೊಡ್ತಾನಂತೆ ಕೃಷ್ಣ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ಬಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ ಅಂತ. ಇದರಲ್ಲಿ ಆ ತುರಿಯಾವಸ್ಥೆಯ ಬಗ್ಗೆ ಧ್ಯಾನಕ್ಕಿಂತ ಮುಂದಕ್ಕೆ ಹೋಗಬೇಕು. ಧ್ಯಾನದಲ್ಲಿ ಆಗತಕ್ಕಂತಹ ದರ್ಶನವೂ ಕೂಡ ನ ಪ್ರತೀಕೇ ನಹಿ ಸಹ, ಭಗವಂತನ ಪ್ರತೀಕ ಅಷ್ಟೇ. ಅದು ಭಗವಂತನನ್ನು ಕಾಣುವುದಲ್ಲ, ನಮ್ಮ ಮನಸ್ಸು ರೂಪಿಸಿಕೊಂಡ ಭಗವಂತನ ಆಕೃತಿಯನ್ನು ಮನಸ್ಸು ಕಡೆದ ವಿಗ್ರಹ ಅದು. ಹಾಗಾಗಿ ಹೊರಗಿನ ವಿಗ್ರಹ ಯಾರೋ ಕಡೆದದ್ದು, ಇದು ನಾವೇ ಕಡೆದ ವಿಗ್ರಹ ಅಷ್ಟೇ. ಆದರೂ ಅದು ಭಗವಂತನ ಪ್ರತೀಕ ಹೊರತು ಭಗವಂತನನ್ನು ಕಾಣುವುದಲ್ಲ. ಮನಸ್ಸು ಭಗವಂತನನ್ನು ಕಾಣುವುದಿಲ್ಲ. ಅದಕ್ಕೂ ಮುಂದೆ ಹೋಗಬೇಕು. ಆ ಮುಂದೆ ಹೋಗುವ ಸ್ಥಿತಿಯನ್ನ ಬಹಳ ರಹಸ್ಯವಾಗಿ ಹೇಳ್ತಾನೆ ಕೃಷ್ಣ. ಉಪನಿಷತ್ನಲ್ಲೂ ಅದನ್ನು ಬಹಳ ನಿಗೂಢವಾಗಿ ಹೇಳ್ತಾರೆ. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ ಅಂತ ಕಠೋಪನಿಷತ್ನಲ್ಲಿ ಆತ್ಮೇಂದ್ರಿಯ ಮನೋಯುಕ್ತಂ ತನ್ನುವ ಮಾತನ್ನು ಬಳಸಿದ್ದಾರೆ. ಇದನ್ನ ಹೆಚ್ಚಿನ ಮಂದಿ ಇಂದ್ರಿಯ ಮನೋಯುಕ್ತಂ ಆತ್ಮ ಅಂದರೆ ಆತ್ಮಾನಂ ದ್ವಿತೀಯಾರ್ಥೆ ಪ್ರಥಮ ಅಂತ ಇಟ್ಟುಕೊಂಡು ಕೂಡಿಸ್ತಾರೆ. ಆದರೆ ಇದು ತುರಿಯಾವಸ್ಥೆಯನ್ನ ಹೇಳತಕ್ಕಂಥ ಮಂತ್ರ. ಅಲ್ಲಿ ಆತ್ಮಾನಂ ಅಂತನ್ನತಕ್ಕಂಥ ಮಾತಲ್ಲ, ಆತ್ಮೇಂದ್ರಿಯ ಮನೋಯುಕ್ತಂ ಅಂತಲೇ ಆಗಿದೆ. ಮತ್ತು ಪ್ರಾಚೀನ ವ್ಯಾಖ್ಯಾನಕಾರರು ಆಚಾರ್ಯರಿಂದ ಸಾಕ್ಷಾತ್ತಾಗಿ ಈ ಗ್ರಂಥವನ್ನು ಉಪನಿಷತ್ತನ್ನು ಅಧ್ಯಯನ ಮಾಡಿದವರೆಲ್ಲರೂ ಆತ್ಮಾನಂ ಅಂತ ಪದಚ್ಛೇದ ಮಾಡಲ್ಲ, ಆತ್ಮೇಂದ್ರಿಯ ಮನೋಯುಕ್ತಂ ಅಂತ ಸಮಸ್ತ ಪದ ಅಂತ ತಗೋತಾರೆ. ಆತ್ಮೇಂದ್ರಿಯ ಅಂತ ಅಂದರೆ ಮನಸ್ಸು, ಆತ್ಮೇಂದ್ರಿಯ ಮನೋಯುಕ್ತಂ. ತುರಿಯಾವಸ್ಥೆಯಲ್ಲಿ ಈ ಮನಸ್ಸಿನಿಂದ ನೋಡುವುದಲ್ಲ, ಆತ್ಮಸ್ವರೂಪಭೂತವಾದ ಮನಸ್ಸಿನಿಂದ ನೋಡುವುದು. ಅದರಿಂದ ಆತ್ಮಸ್ವರೂಪಭೂತವಾದ ಇಂದ್ರಿಯ ಮನಸ್ಸುಗಳಿಂದ ಕೂಡಿದ ಜೀವ ಆ ಭಗವಂತನ ಅನುಭವದ ಭೋಗ್ತಿರುವಂಥ. ಅದರಿಂದ ಈ ಧ್ಯಾನದಲ್ಲಿ ಬರೇ ಮಾನಸಕ್ರಿಯೆ, ಅದೇ ಕಷ್ಟದ ಕೆಲಸ. ಅಲ್ಲಿಗೆ ನಿಂತು ಬಿಟ್ರೆ ಆಗಲಿಲ್ಲ. ಮೆಡಿಟೇಷನ್ ಮಾಡ್ತಾರೆ, ಮೆಡಿಟೇಷನ್ನಲ್ಲಿ ಏನೇನೋ ಕಾಣುತ್ತೆ ಅವರಿಗೆ ಅಂತ, ಏನೂ ಸಾಧನೆ ಮಾಡಿದ ಹಾಗಾಗಲಿಲ್ಲ. ಅಲ್ಲಿಂದ ಆಚೆಗೆ ತುರಿಯಾವಸ್ಥೆಗೆ ಹೋಗಬೇಕು.
ಆ ತುರಿಯಾವಸ್ಥೆಗೆ ಹೋಗ್ತಕ್ಕಂಥದ್ದನ್ನ ಒಂದು ಸಣ್ಣ ಸುಳುವು ಮಾತ್ರ ಕೊಡ್ತಾನೆ ಕೃಷ್ಣ. ಯಾವಾಗಲೂ ಶಾಸ್ತ್ರಕಾರರು ಉಪಾಸನೆಯ ಒಳಪದರುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳೋದಿಲ್ಲ. ಅದನ್ನು ಅನಾವಿಷ್ಕುರುವನ್ನು ಅನ್ವಯಾತು ಅಂತ, ಅದನ್ನು ಬಾಯಿ ಬಿಟ್ಟು ಹೇಳಬಾರದು. ಯಾಕೆಂದರೆ ಯಾರ್ಯಾರೋ ಅದನ್ನು ದುರುಪಯೋಗ ಮಾಡತಕ್ಕಂಥ ಸಾಧ್ಯತೆ ಇದೆ. ಅದರಿಂದ ಯಾರಿಗೆ ನಿಜವಾಗಿ ಅಧಿಕಾರ ಇದೆ ಮತ್ತು ಆಸಕ್ತಿ ಇದೆ, ಅದಮ್ಯವಾದ ಆಸಕ್ತಿ ಇದೆ, ಅಂಥವರಿಗೆ ಮಾತ್ರ ಅದರ ರಹಸ್ಯ ತಿಳಿಬೇಕು. ಆ ಥರ ಅದನ್ನು ಒಂಥರ ಸೂತ್ರ ರೂಪವಾಗಿ ಹೇಳುವಂಥದ್ದು ಸಮಸ್ತ ಪ್ರಾಚೀನ ಗ್ರಂಥಕಾರರ ಸಂಪ್ರದಾಯ. ಕೃಷ್ಣ ಅರ್ಜುನನಿಗೆ ಎಷ್ಟು ಉಪದೇಶ ಮಾಡಿದ್ದ, ಅದನ್ನು ವೇದವ್ಯಾಸರು ಯಾವ ರೀತಿ ದಾಖಲೆ ಮಾಡಿದರು ಅನ್ನೋ ಮಾತು ಬೇರೆ. ಅರ್ಜುನನಿಗೂ ಕೂಡ ಅದನ್ನು ವಿವರವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಅರ್ಜುನ ಸ್ವಯಂ ಸ್ವರೂಪಭೂತವಾದಂಥ ಚಕ್ಷುಸ್ಸಿನಿಂದ ಭಗವಂತನನ್ನು ಕಂಡ ಅಪರೋಕ್ಷ ಜ್ಞಾನಿ. ಅದರಿಂದ ಅವನಿಗೆ ಅರ್ಥವಾಗಲಿಕ್ಕೋಸ್ಕರ ಬಿಡಿಸಿ ಹೇಳಬೇಕಾದ ಕಾರಣ ಇಲ್ಲ. ಧ್ಯಾನದ ಅನಂತರ ಏನು ಮಾಡಬೇಕು ಅನ್ನುವಂಥದ್ದು ಮಾಡಿ ನೋಡಿದವ ಅವ, ಅವನು ಸ್ವಯಂ ಅಪರೋಕ್ಷ ಜ್ಞಾನಿ ಅವ. ಮತ್ತೆ ಹಾಗಾದ್ರೆ ಧ್ಯಾನದ ಬಗ್ಗೆ ಆದ್ರೆ ಯಾಕೆ ಹೇಳಬೇಕು? ಅವನು ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನ, ತುರಿಯಾವಸ್ಥೆಗೆ ಹೋಗಿ ಅಪರೋಕ್ಷ ಜ್ಞಾನವಾಗಿದೆ, ಹ್ಯಾಕೆ ಕೂತ್ಕೊಳ್ಬೇಕು, ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲೇನೋ ಅವನಿಗೆ. ಮತ್ತೆ ಧ್ಯಾನದ ಬಗ್ಗೆ, ಆಸನದ ಬಗ್ಗೆ ಯಾಕೆ ಹೇಳಿದ್ರು? ಅರ್ಜುನನಿಗೋಸ್ಕರ ಖಂಡಿತ ಅಲ್ಲ, ಅರ್ಜುನನನ್ನು ನೆಪವಾಗಿಟ್ಟುಕೊಂಡು ನಮಗೋಸ್ಕರ ಹೇಳಿದ್ದು. ಗ್ರಥಯಿಷ್ಯತಿ ವ್ಯಾಸರೂಪೇಣ ಸ್ವಯಮೇವ ಅಂತ ಆಚಾರ್ಯ ಈ ಮಾತು ಹೇಳ್ತಾರೆ. ಯದ್ಯಪ್ಯೇಷ ಶಂಕಾ ಅರ್ಜುನಸ್ಯ ನಾಸ್ತಿ, ಅರ್ಜುನನಿಗೆ ಈ ಪ್ರಶ್ನೆಗಳು ಇಲ್ಲ, ಅವನಿಗೆ ಇಲ್ಲಲ್ಲ, ಬೇರೆ ಒಂದು ಸಂದರ್ಭದಲ್ಲಿ ಅಂದರೆ ಎಲ್ಲ ಕಡೆಗೆ ಅನ್ವಯವಾಗುವಂತೆ ಒಂದು ಮಾತು ಆಚಾರ್ಯ ಹೇಳ್ತಾರೆ. ಯದ್ಯಪ್ಯೇಷ ಶಂಕಾ ಅರ್ಜುನಸ್ಯ ನಾಸ್ತಿ ತಥಾಪಿ ಪ್ರಾಪ್ತಂ ಲೋಕೋಪಕಾರಾಯ ಪರಿಹರತಿ ಎಂದರು. ಈ ಪ್ರಶ್ನೆ ಅರ್ಜುನನಿಗೆ ಬಂದೇ ಇಲ್ಲ. ಅರ್ಜುನನಿಗೆ ಬಂದ ಪ್ರಶ್ನೆ ಬೇರೆ, ಆ ಪ್ರಶ್ನೆಗೆ ಉತ್ತರ ಕೊಡುವಾಗ ಇನ್ನೊಂದು ಪ್ರಶ್ನೆ ಬಂತು. ಆ ಪ್ರಶ್ನೆ ಅರ್ಜುನನಿಗೆ ಬರಲಿಲ್ಲ, ಸಹಜವಾಗಿ ಯಾರಿಗಾದ್ರೂ ಬರುವ ಪ್ರಶ್ನೆ. ಅದಕ್ಕೆ ಲೋಕೋಪಕಾರಾಯ ಪರಿಹರತಿ ಎಂದರು. ನಾನು ಈಗ ಅರ್ಜುನಿಗೆ ಹೇಳುವಾಗ ಇದಕ್ಕೂ ಉತ್ತರ ಕೊಟ್ಟುಬಿಟ್ರೆ ಎಲ್ಲರಿಗೂ ಉಪಕಾರ ಆಗತ್ತೆ, ಒಬ್ಬ ನರನಿಗಲ್ಲ, ನರ ಸಮುದಾಯಕ್ಕೆ ಉಪಕಾರ ಆಗತ್ತೆ ಅಂತ ಹೇಳಿಕೊಂಡು ಕೃಷ್ಣ ಅದನ್ನು ಹೇಳಿದ. ಅಲ್ಲ, ಕೃಷ್ಣ ಅರ್ಜುನ ಹತ್ರ ಒಬ್ಬನಂತ ಹೇಳಿ ನಮಗೇನು ಉಪಯೋಗ ಅಂದರೆ ವ್ಯಾಸರೂಪೇಣ ಗ್ರಥಯಿಷ್ಯತಿ ಸ್ವಯಮೇವ. ಅದು ಮತ್ತೆ ಕೃಷ್ಣ ಏನು ಅರ್ಜುನಿಗೆ ಹೇಳಿದನೋ ಅದನ್ನು ವ್ಯಾಸರು ದಾಖಲೆ ಮಾಡಿ ನಮಗೆ ಕೊಡ್ತಾರಲ್ಲ, ಅದನ್ನು ಎಲ್ಲರಿಗೂ ಮುಟ್ಟುತ್ತೆ. ಭಗವದ್ಗೀತೆಯನ್ನ ಅರ್ಜುನನಿಗೆ ಉಪದೇಶ ಮಾಡುವಾಗ ಕೃಷ್ಣನ ಕಣ್ಮುಂದೆ ಇದ್ದದ್ದು ಸಾಧಕರಾದ ಸಾತ್ವಿಕ ಜೀವದ ಸಮುದಾಯ, ಬರೀ ಅರ್ಜುನ ಒಬ್ಬ ಅಲ್ಲ. ಸಮಸ್ತ ಸಾತ್ವಿಕ ಜೀವಕ್ಕೆ ಸತ್ಯದ ದಾರಿಯನ್ನು ತೋರಿಸುವಂತಹ ಉದ್ದೇಶ. ಅದಕ್ಕೋಸ್ಕರ 2 ಬಾರಿ ಅವನು ಗೀತೆ ಹೇಳಿದ, ಒಂದು ಉದ್ಧವನಿಗೆ, ಒಂದು ಅರ್ಜುನಿಗೆ. ಯಾರಿಗೆ ಸತ್ಯದ ಬಗ್ಗೆ ಕಳಕಳಿ ಇದೆ ಅವರಿಗೆ ಆ ದಾರಿ ತಿಳಿಯಬೇಕು, ಅವರು ಆ ದಾರಿಯಲ್ಲಿ ಸಾಗಬೇಕು, ಅವರು ಗೊಂದಲಕ್ಕೆ ಒಳಗಾಗಬಾರದು ಅಂತ ಕೃಷ್ಣ ಅದನ್ನ ಅರ್ಜುನನಿಗೆ ಹೇಳಿದ. ಅದನ್ನ ಅನಾವಿಷ್ಕುರುವನ್ನು ಹೇಳಬೇಕಾದ್ದನ್ನ ಒಂದು ರೀತಿಯ ನಿಗೂಢತೆಯ ಜೊತೆಗೆ ಹೇಳಿದ. ಯುಂಜನ್ ಏವಂ ಸದಾ ಆತ್ಮಾನಂ ಅಂತ ಮುಂದೆ ಹೇಳಿದ. ಆತ್ಮಾನಂ ಅಂತಂದ್ರೆ ಸಾಮಾನ್ಯವಾಗಿ ಅರ್ಥ ಹಿಂದೆ ಬಂದದ್ದು ಮನಸ್ಸು ಅಂತ ಅರ್ಥದಲ್ಲಿ. ಮುಂದೆ ಅದನ್ನ ಬದಲಿಸಿ ಬಿಡ್ತಾರೆ. ಮುಂದೆ ಬರುವುದೆಲ್ಲ ಆತ್ಮಶಬ್ದ ಪರಮಾತ್ಮ ಅನ್ನುವ ಅರ್ಥದಲ್ಲಿ ಬರುತ್ತೆ. ಹಿಂದೆ ಬಂದದ್ದೆಲ್ಲ ಮನಸ್ಸು ಅನ್ನುವ ಅರ್ಥದಲ್ಲಿ, ಆತ್ಮವಿನಿಗ್ರಹ ಅನ್ನುವಲ್ಲಿ. ಮುಂದೆ ಬರುವಂತಹದ್ದೆಲ್ಲ ಪರಮಾತ್ಮ ಅನ್ನುವ ಅರ್ಥದಲ್ಲಿ. ಇಲ್ಲಿ ಆತ್ಮಾನಂ ಅಂದ್ರೆ ಜೀವಾತ್ಮಾನಂ ಅನ್ನುವ ಅರ್ಥದಲ್ಲಿ ಕೂಡ ಬಂದಿದೆ, ಪರಮಾತ್ಮ 2 ಅರ್ಥದಲ್ಲಿ ಬಂದ್ಬಿಟ್ಟಿದೆ. ಆತ್ಮಾನಂ ಯುಂಜನ್ ಅಂತ, ಮನಸ್ಸನ್ನಲ್ಲ ಜೀವಸ್ವರೂಪವನ್ನ ಭಗವಂತನ ಕಡೆಗೆ ಕಳಿಸಬೇಕು. ಜೀವಸ್ವರೂಪದ ಕಣ್ಣಿನಿಂದ ಭಗವಂತನನ್ನು ಕಾಣಬೇಕು, ಮನಸ್ಸಿನಿಂದ ಕಾಣಲಿಕ್ಕಾಗುವುದು. ಯುಂಜನ್ನೇವಂ ಸದಾ ಆತ್ಮಾನಂ ಯೋಗಿ. ಯಾಕೆಂದ್ರೆ ನಿಯತ ಮಾನಸಃ, ಅಲ್ಲಿಯೂ ಒಂದು ಧ್ವನಿ ಇಟ್ಟ. ಮೊದಲು ಧ್ಯಾನ ಮಾಡಬೇಕಾದ್ರೂ ಮನಸ್ಸು ನಿಯತವಾಗಿರಬೇಕು, ಮನಸ್ಸು ಅವನ ನಿಯಂತ್ರಣದಲ್ಲಿರಬೇಕು. ಆವಾಗ ಮನಸ್ಸು ಒಳಗಿನಿಂದ ಭಗವಂತನ ರೂಪವನ್ನು, ಮಾನಸ ರೂಪವನ್ನ ನೋಡುತ್ತೆ. ಆಮೇಲೆ ನಿಯತ ಮಾನಸಃ, ಮನಸ್ಸನ್ನು ನಿಯಂತ್ರಣ ಮಾಡಿಬಿಡ್ಬೇಕು. ಅಂದ್ರೆ ಅದನ್ನ ಫಂಕ್ಷನ್ ಮಾಡದಂತೆ, ಕೆಲಸ ಮಾಡದಂತೆ ಸ್ಥಗಿತಗೊಳಿಸಬೇಕು. ಆಗ ಮನಸ್ಸನ್ನು ನಿಯಂತ್ರಣಗೊಳಿಸಿ ಸ್ಥಗನಗೊಳಿಸಿ ಆತ್ಮಾನಂ ಯುಂಜನ್, ಜೀವಸ್ವರೂಪವೇ ಭಗವಂತನನ್ನು ನೋಡುವ ಪ್ರಯತ್ನ ಮಾಡಬೇಕು. ಅದು ತುರಿಯಾವಸ್ಥೆ. ಆಗ ಯುಂಜನ್ ಏವಂ ಸದಾ ಆತ್ಮಾನಂ, ಎಲ್ಲವೂ ಬಂತಲ್ಲಿ. ಮನಸ್ಸನ್ನು ಸದಾ ಯುಂಜನ್, ನಿರಂತರವಾಗಿ ಮನಸ್ಸು ಭಗವಂತನ ಕಡೆಗೆ ಹೋಗುವಂತೆ ಮನಸ್ಸನ್ನ ನೆಲೆಗೊಳಿಸಿದರೆ, ಅದರಿಂದ ಧ್ಯಾನದಲ್ಲಿ
ಭಗವಂತನ ಪ್ರತೀಕ ಸ್ಥಿರವಾಗಿ ಕಾಣುವುದು ಸಾಧ್ಯವಾಗುತ್ತೆ. ಅದರ ನಂತರ ನಿಯತ ಮಾನಸ ಆತ್ಮ, ಮನಸ್ಸನ್ನು ಸ್ಥಗನಗೊಳಿಸು, ಆತ್ಮವನ್ನ ಭಗವಂತನ ಕಡೆಗೆ ಕಳಿಸು. ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ ಮುಚ್ಯತೆ ಶರವತ್ ತನ್ಮಯೋ ಭವೇತ್ ಅಂತ. ಅಲ್ಲಿಯೂ ಅಷ್ಟೇ, ಆತ್ಮ ಅಂದ್ರೆ ಜೀವ ಸ್ವರೂಪ ಅಂತ ಒಂದರ್ಥ, ಮನಸ್ಸು ಅಂತ ಒಂದರ್ಥ. ಮನಸ್ಸನ್ನ ಭಗವಂತನ ಕಡೆಗೆ ಕಳಿಸು, ಶರೋಹಿ ಆತ್ಮ, ಗುರಿ ಭಗವಂತ, ಮನಸ್ಸನ್ನು ಬಾಣವನ್ನು ಅವನ ಪಾದದ ಕಡೆಗೆ ಕಳಿಸು. ಮನಸ್ಸನ್ನು ಕಳಿಸಿದರೆ ಧ್ಯಾನ ಆಯ್ತು. ಆಮೇಲೆ ಶರೋಹಿ ಆತ್ಮ. ಎಲ್ಲ ವೈದಿಕ ಸಾಹಿತ್ಯವು ಈ ರೀತಿಯ ನಿಗೂಢತೆಯ ಜೊತೆಗೆ ಹೇಳುತ್ತೆ ನೋಡಿ. ಆತ್ಮ ಅಂದ್ರೆ ಎರಡನೇ ಬಿದ್ದಲ್ಲಿ ಜೀವಸ್ವರೂಪ, ಜೀವಸ್ವರೂಪವನ್ನೇ ಭಗವಂತನ ಕಡೆಗೆ ಬಾಣವಾಗಿ ಕಳಿಸು. ಶರವತ್ ತನ್ಮಯೋ ಭವೇತ್. ಹಾಗೆ ಆತ್ಮಾನಂ ಸದಾ ಯುಂಜನ್, ಮೊದಲು ಮನಸ್ಸನ್ನ ನಿರಂತರವಾಗಿ ಭಗವಂತನ ನೆಲೆಗೊಳಿಸಿ, ಮನಸ್ಸಿನ ಮೂಲಕ ಧ್ಯಾನದಲ್ಲಿ ಭಗವಂತನ ಮಾನಸ ರೂಪ ಗೋಚರವಾದ ಮೇಲೆ ನಿಯತ ಮಾನಸ, ಮೊದಲು ಮನಸ್ಸನ್ನು ನಿಯಂತ್ರಣ, ಆಮೇಲೆ ಮನಸ್ಸನ್ನು ನಿಯಂತ್ರಣಕ್ಕೆ ಒಳಪಡಿಸು, ಅದನ್ನು ಆಫ್ ಮಾಡಿಬಿಡು. ಉನ್ಮನೀ ಭಾವ, ಸ್ವಿಚ್ ಆಫ್ ಮಾಡಿಬಿಡು ಮನಸ್ಸಿನದ್ದು. ಮನಸ್ಸು ಕೆಲಸ ಮಾಡಲೇಬಾರದು. ಈಗ ಧ್ಯಾನಕ್ಕಾಗುವಾಗ ಹೊರಗಿನ ಇಂದ್ರಿಯಗಳು ಕೆಲಸ ಮಾಡದಂತೆ ಮಾಡಬೇಕು ಅಂತ ಹೇಳಿದ. ಆವಾಗ ಕಣ್ಣು ಏನನ್ನು ನೋಡಬಾರದು, ಹೊರಗಿನಿಂದ ಯಾರಾದರೂ ಸದ್ದು ಮಾಡಿದರೂ ಕಿವಿಗೆ ಕೇಳಬಾರದು, ಮೈ ತುರಿಕೆ ಅಥವಾ ಸೊಳ್ಳೆ ಕಚ್ಚಿದರೆ ಚರ್ಮಕ್ಕೆ ಅದರ ಅನುಭವ ಬರಬಾರದು. ಹೊರಗಿನ ಇಂದ್ರಿಯಗಳು ಕೆಲಸ ಮಾಡದಂತೆ ಮಾಡಿದಾಗ ಮಾನಸ ಧ್ಯಾನ ಸಾಧ್ಯವಾಗುತ್ತೆ. ಮನಸ್ಸು ಕೆಲಸ ಮಾಡದಂತೆ ಮಾಡಿದಾಗ ತುರಿಯ ಅವಸ್ಥೆ ಸಾಧ್ಯವಾಗುತ್ತೆ. ಇವಾಗ ಮೊದಲನೇ ಸ್ಟೇಜ್ನಲ್ಲಿ ಮನಸ್ಸು ಕೆಲಸ ಮಾಡದಂತೆ ಮಾಡುವುದನ್ನು ಹೇಳಲಿಲ್ಲ ಅವನು. ಮನಸ್ಸಿನಲ್ಲಿ ಯಥಚಿತ್ತ ಇಂದ್ರಿಯ ಕ್ರಿಯ, ಮನಸ್ಸಿನಲ್ಲಿ ಧ್ಯಾನ ಮಾಡು ಅಂತ ಹೇಳಿದ. ಮನಸ್ಸಿನ ಧ್ಯಾನ ಆಯಿತು. ನಾನು ಒಂದು ಮಾತು ಹೇಳಿದೆ, ಮನಸ್ಸಿನಲ್ಲಿ ಧ್ಯಾನ ಮಾಡಿ ಮಾನಸ ಧ್ಯಾನದಿಂದ ನಾವು ಏನು ಕಂಡಿದ್ದೇವೆ ಅದು ಸತ್ಯವಾಗಿರಬೇಕಾಗಿಲ್ಲ. ಇಟ್ ಈಸ್ ಅವರ್ ಮೆಂಟಲ್ ಪ್ರಾಜೆಕ್ಷನ್. ನಾವು ಯಾವುದನ್ನ ನಂಬಿದ್ದೇವೋ ಅದು ಮನಸ್ಸು ಅದನ್ನು ತೋರಿಸಿಕೊಡುತ್ತೆ. ಅದರಿಂದ ಇಡೀ ಜೀವಮಾನ ಅಹಂ ಬ್ರಹ್ಮಾಸ್ಮಿ ಅಂತ ಕೂತ್ಕೊಂಡ್ರೆ ಅದೇ ಮನಸ್ಸು ರಿಯಲೈಸ್ ಮಾಡುತ್ತೆ. ಅಲ್ಲಪ್ಪ ಭಗವಂತ ದೊಡ್ಡವ, ಅವನು ಸರ್ವಸಮರ್ಥ, ನಾವು ಅವನ ಮಕ್ಕಳು, ಅವನ ದಾಸರು ಅಂತ ತಿಳ್ಕೊಂಡ್ರೆ ಅದನ್ನೇ ಕನ್ವಿನ್ಸ್ ಆಗುತ್ತೆ ಮನಸ್ಸಿಗೆ, ಅದನ್ನೇ ಪ್ರಾಜೆಕ್ಟ್ ಮಾಡುತ್ತೆ. ಹಾಗಾಗಿ ಧ್ಯಾನದಲ್ಲಿ ಏನು ಕಾಣುತ್ತೆ ಅದು ನಿಜವಾದ ಸತ್ಯವಾಗಬೇಕಾಗಿಲ್ಲ, ಅದು ನಮ್ಮ ಮನಸ್ಸಿನ ಪ್ರಾಜೆಕ್ಷನ್. ಅದರಿಂದ ಧ್ಯಾನ ಯೋಗಿಗಳಿಗೆ ಸತ್ಯದ ಸಾಕ್ಷಾತ್ಕಾರ ಆಗಬೇಕಾಗಿಲ್ಲ, ಅವರ ನಂಬಿಕೆಯ ಸಾಕ್ಷಾತ್ಕಾರ ಆಗತ್ತೆ. ಏನು ನಂಬಿದ್ದಾರೆ ಅದನ್ನು ಅವರು ಧ್ಯಾನದಲ್ಲಿ ಕಾಣ್ತಾರೆ. ಇದನ್ನ ಮನಸ್ಸನ್ನು ಕೂಡ ಲಾಕ್ ಮಾಡಿಬಿಟ್ರೆ ನಿಯತ ಮಾನಸ, ಅದನ್ನು ವ್ಯವಹಾರ ಇದ್ದರೂ ಕೂಡ ಅದನ್ನು ಒಳಗಿಟ್ಟು ಅದರ ಮೇಲೆ ಈ ಹೊರಗಿನ ಇಂದ್ರಿಯಗಳ ಮತ್ತು ಮನಸ್ಸಿನ ಮುಚ್ಚಳ ಹಾಕಿಬಿಟ್ಟಿದ್ದೇವೆ ನಾವು. ಆದ್ರಿಂದ ಈಗ ಮುಚ್ಚಳದಿಂದಲೇ ನೋಡೋದು ನಾವು. ಅಂದ್ರೆ ಅನ್ಕವರ್, ಆ ಮುಚ್ಚಳವನ್ನು ತೆಗೆದು ಬಿಟ್ರೆ ಆತ್ಮ ತನ್ನ ಕಣ್ಣನ್ನು ತೆರೆಯುತ್ತೆ, ಅದರ ಕಿವಿ ಜಾಗೃತವಾಗತ್ತೆ, ಎಲ್ಲವನ್ನೂ ಕಾಣುವ ಕೇಳುವ ಶಕ್ತಿ ಇದೆ ಅದಕ್ಕೆ. ಆ ಆತ್ಮ ಯಾಕೆ ಅಂದರೆ ಅದು ಜ್ಞಾನಾನಂದ ಸ್ವರೂಪವಾದ ಆತ್ಮ. ಅದು ಮಾತ್ರ ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನ ನೋಡಬಲ್ಲುದು, ಆ ಕಣ್ಣು ಮಾತ್ರ, ಪಂಚಭೌತಿಕವಾದ ಕಣ್ಣಲ್ಲ. ಹಾಗಾದ್ರೆ ರಾವಣ ಕಂಸ ಎಲ್ಲ ನೋಡಿಲ್ಲೇನು? ಎಲ್ಲರೂ ನೋಡಿದ್ದಾರೆ, ರಾವಣ ಕಂಸ ಮಾತ್ರ. ಆ ಕಾಲದಲ್ಲಿ ಇದ್ದವರೆಲ್ಲ ರಾಮನನ್ನು ಕೃಷ್ಣನನ್ನು ನೋಡಿದ್ದಾರೆ. ಹೊರಗಿನಿಂದ ನೋಡುವ ಮಾತಲ್ಲ, ಹೊರಗಿನಿಂದ ಭಗವಂತ ಭೂಮಿಗೆ ಇಳಿದು ಬಂದಾಗ ಅಲ್ಲಿ ಎಲ್ಲರೂ ನೋಡಿದ್ದಾರೆ. ಆ ಕಾಲದಲ್ಲಿ ಇದ್ದವರು ಅವನು ಎದುರಿಗೆ ಕಾಣಿಸಿಕೊಂಡಾಗ ಎಲ್ರಿಗೂ ಕಾಣಿಸಿಕೊಂಡಿದ್ದಾನೆ. ಧ್ಯಾನದಲ್ಲಿ ಕಾಣಿಸಿಕೊಳ್ಳುವ ಬಗ್ಗೆ ಹೇಳೋದು. ಹೊರಗಿನಿಂದ ಭಗವಂತ ಅವತಾರದಲ್ಲಿ ಆ ನಿಯಮ ಇಲ್ಲ. ಯಾರು ಪಾಪಿಗಳು ನೋಡಬಹುದು, ರಾವಣನು ನೋಡಿದ್ದಾನೆ, ಕಂಸನು ನೋಡಿದ್ದಾನೆ, ಎಲ್ಲರೂ ನೋಡಿದ್ದಾರೆ. ಆದರೆ ಧ್ಯಾನದಲ್ಲಿ ಕಾಣುವಾಗ ಮಾತ್ರ ಹೀಗೆ ಹೊರಗಣ್ಣಿನಿಂದ ನೋಡ್ಲಿಕ್ಕಾಗುವುದಿಲ್ಲ. ಹೊರಗಣ್ಣಿಗೆ ನೋಡುವ ಶಕ್ತಿಯೇ ಇಲ್ಲ ಭಗವಂತನನ್ನ. ಯಾಕಂದ್ರೆ ಇಲ್ಲೂ ಇದ್ದಾನೆ ಭಗವಂತ, ಕಾಣ್ತಾ ಇಲ್ವಲ್ಲ. ಈ ಹೊರಗಣ್ಣಿಗೆ ನೋಡುವ ಶಕ್ತಿಯೇ ಇಲ್ಲ, ಆದರೂ ಕಾಣಿಸಿಕೊಂಡದ್ದು ಅವನ ಶಕ್ತಿ. ಅದು ಕಾಣದಂಥ ಸಂಗತಿಯನ್ನ ಅವತಾರದಲ್ಲಿ ಕಾಣುವಂತೆ ಮಾಡಿದ. ಅದು ಇಟ್ ಈಸ್ ಹಿಸ್ ಗ್ರೇಸ್, ಇಟ್ಸ್ ನಾಟ್ ಅವರ್ ಪವರ್. ನಮ್ಮ ಕಣ್ಣಿನ ಶಕ್ತಿಯಲ್ಲ, ಅದು ಅವನ ಕಾರುಣ್ಯ. ಅದು ಎಲ್ಲರಿಗೂ ಕಾಣಿಸಿಕೊಂಡ. ಆದರೆ ನಿಜವಾಗಿ ಈ ಕಣ್ಣಿಗೆ ಕಾಣುವುದಿಲ್ಲ, ಮನಸ್ಸಿನ ಕಣ್ಣಿಗೂ ಕಾಣುವುದಿಲ್ಲ. ಅವನನ್ನು ಕಾಣಬೇಕಾಗಿದ್ರೆ ಆತ್ಮಸ್ವರೂಪಭೂತವಾದ ಕಣ್ಣು, ಆತ್ಮಸ್ವರೂಪಭೂತವಾದ ಮನಸ್ಸು ಜಾಗೃತವಾದ ಆತ್ಮೇಂದ್ರಿಯ ಮನೋಯುಕ್ತಂ. ಇದನ್ನು ಬಹಳ ಸ್ಪಷ್ಟವಾಗಿ ಕಠೋಪನಿಷತ್ ಹೇಳ್ತಾರೆ. ಆತ್ಮಸ್ವರೂಪಭೂತವಾಗಿರತಕ್ಕಂಥ ಇಂದ್ರಿಯಗಳು, ಆತ್ಮಸ್ವರೂಪಭೂತವಾದ ಮನಸ್ಸು ಚಿಂತನೆ ಮಾಡಬೇಕು. ಆಗ ಆ ಜ್ಞಾನಾನಂದಮಯ ಆತ್ಮಾನಂ ಯುಂಜನ್,
ಆತ್ಮಸ್ವರೂಪವನ್ನೇ ಭಗವಂತನಲ್ಲಿ ತೊಡಗಿಸು, ಸ್ವರೂಪಭೂತವಾದಂತಹ ಮನಸ್ಸಿನಿಂದ ಭಗವಂತನನ್ನು ಯೋಚಿಸು, ಸ್ವರೂಪಭೂತವಾದ ಕಣ್ಣಿನಿಂದ ಅವನನ್ನು ನೋಡಲಿಕ್ಕೆ ಅರಸು. ಇಲ್ಲಿ ಕೃಷ್ಣ ಎಷ್ಟು ಸಮುಗ್ಧವಾಗಿ ಹೇಳ್ತಾನೆ ಅಂದರೆ, ಈ ಅರ್ಥ ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಹೊಳೆಯೋದೇ ಇಲ್ಲ. ಹಿಂದಿನ ಆತ್ಮದ ಮನಸ್ಸನ್ನು ಇಲ್ಲಿ ಆತ್ಮಾನ ಮನಸ್ಸನ್ನು ಇಂಜನ್ನು ಭಗವಂತನಲ್ಲಿ ನೆಲೆಗೊಳಿಸಿ ಅಂತ ಚಿಂತನೆ ಹೇಳಿಬಿಟ್ರೆ ಮುಗಿದು ಹೋಯಿತು ಭಗವದ್ಗೀತೆ. ಆದರೆ ಅಲ್ಲಿಗೆ ಯೋಗ ಸಾಧನೆ ಮುಗಿಯೋದಿಲ್ಲ. ಭಗವದ್ಗೀತೆಯ ಶ್ಲೋಕಾರ್ಥ ಮುಗಿದು ಹೋಗುತ್ತೇನೋ, ಯೋಗ ಸಾಧನೆ ಮುಗಿಯೋದಿಲ್ಲ. ಯೋಗ ಸಾಧಕರಿಗೆ ಗೊತ್ತಿದೆ, ಮನಸ್ಸನ್ನು ಸ್ಥಗನಗೊಳಿಸಿ ಸ್ವರೂಪಭೂತವಾದ ಇಂದ್ರಿಯದಿಂದ ಭಗವಂತನನ್ನು ಕಾಣುವ ಪ್ರಯತ್ನ ನಡೀಬೇಕು. ಅದು ತುರಿಯ ಅವಸ್ಥೆ. ಆವಾಗ ಆಚಾರ್ಯ ಹೇಳ್ತಾರೆ, ಆಗ ಕೂಡ ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾಂ. ಆ ತುರಿ ಆತ್ಮಸ್ವರೂಪದಿಂದ, ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ಸೆಲ್ಫ್ ರಿಯಲೈಸೇಷನ್. ನನ್ನ ಸ್ವರೂಪದಿಂದ ನಾನು ನೋಡ್ಬೇಕಾದ್ರೆ ನನ್ನನ್ನು ನನಗೆ ಗೊತ್ತಾಗಬೇಕಲ್ಲ. ಈಗ ನಾನು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ಕಣ್ಣು, ಕಿವಿ, ಕೈ, ಕಾಲು, ಈ ಸಮಷ್ಟಿಯೇ ನಾನು. ಇದರಿಂದ ಬೇರೆಯಾಗಿ ನಾನು ಅನ್ನೋದು ಗೊತ್ತಾದಾಗ ಮಾತ್ರ ನಾನು ಭಗವಂತನನ್ನು ನೋಡುವುದು ಸಾಧ್ಯ ಆಗುತ್ತೆ. ಅದರಿಂದ ಮೊದಲು ಈ ಎಲ್ಲ ಪಂಚಭೌತಿಕವಾದಂತಹ ಮುಚ್ಚಳಗಳಿಂದ, ಕರಡಿಕೆಗಳಿಂದ ತೆಗೆದು ನನ್ನನ್ನು ಬೇರ್ಪಡಿಸಬೇಕು. ಅಂದರೆ ಈ ಮುಚ್ಚಳ ತೆಗೆದು ಸಂಪುಟದಿಂದ ಶಾಲಿಗ್ರಾಮವನ್ನು ಬೇರ್ಪಡಿಸಬೇಕು. ಇವಾಗ ಏನಾಗಿದೆ ಅಂದರೆ, ನಮ್ಮ ಎಲ್ಲ ನಮ್ಮ ಈ ಸಂಪುಟ ಉಂಟಲ್ವ, ಇದು ಅಭೇದ್ಯ ಸಂಪುಟ ಆಗಿಬಿಟ್ಟಿದೆ. ಮುಚ್ಚಳವೇ ತೆಗೆಯುವ ಕಾರ್ಯಕ್ರಮ ಇಲ್ಲ. ಮುಚ್ಚಳದೊಳಗೆ ಉಂಟ್ರಿ, ಅದನ್ನು ಮುಚ್ಚಳ ತೆಗಿಲಿಕ್ಕೆ ಆಗೋದಿಲ್ಲ ಅಂತ. ಅದು ಇದೆಲ್ಲವೂ ಅಭೇದ್ಯ ಸಂಪುಟ ಆಗಿಬಿಟ್ಟಿದೆ. ಈ ಮುಚ್ಚಳವನ್ನು ತೆಗೆಯುವ ಪ್ರಯತ್ನ ಮಾಡಿದಾಗ ಒಳಗಿರತಕ್ಕಂಥ ಶಾಲಗ್ರಾಮ ಅಂದರೆ ಅದು ಎಸೆನ್ಸ್, ಜೀವಸ್ವರೂಪ, ಅದರ ಅರಿವು ಬಂತು. ಜೀವಸ್ವರೂಪದ ಅರಿವು ಬಂದಾಗ ಆ ಜೀವಸ್ವರೂಪ ಭಗವಂತನನ್ನು ಅರಿಸಲಿಕ್ಕೆ ಪ್ರಾರಂಭ ಮಾಡಿತು. ಈಗ ಮನಸ್ಸು, ಚಿತ್ತ, ಕಣ್ಣು, ಕಿವಿ ಏನೂ ಇಲ್ಲ. ಈ ಎಲ್ಲ ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಡೆಡ್, ಅವು ಕೆಲಸ ಮಾಡ್ತಾ ಇಲ್ಲ. ಅಂಥ ಸ್ಥಿತಿಯಲ್ಲಿ ಜೀವ ಜಾಗೃತಗೊಳ್ಳುತ್ತೆ. ಅಪ್ಪ, ನನ್ನ ಕಣ್ಣಿತ್ತು ನೋಡ್ಲಿಕ್ಕೆ ಬಿಡ್ಲಿಲ್ಲ, ಮುಚ್ಚಳ ಹಾಕಿಟ್ಟಿದ್ರು. ನನ್ನ ಕಿವಿ ಇತ್ತು ಕೇಳಲಿಕ್ಕೆ ಬಿಡ್ಲಿಲ್ಲ, ಮುಚ್ಚಳ ಹಾಕಿಟ್ಟಿದ್ರು. ನನಗೆ ನನ್ನ ಸ್ವಂತ ಮನಸ್ಸಿತ್ತು ಯೋಚಿಸ್ಲಿಕ್ಕೆ ಬಿಡ್ಲಿಲ್ಲ, ಮುಚ್ಚಳ ಹಾಕಿಟ್ಟಿದ್ರು. ನಾ ಮುಚ್ಚಳ ತೆಗೆದಾಗ ಆನಂದವಾಗಿಬಿಡುತ್ತೆ ಆತ್ಮಕ್ಕೆ. ಅದು ತಾನೇ ಯೋಚಿಸಲಿಕ್ಕೆ, ತಾನೇ ನೋಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಇವಾಗ ಕಣ್ಣಿದ್ದು ಕುರುಡನಾಗಿ ಬದುಕ್ತಾ ಇದೆ ನೋಡಿ ಜೀವ. ಎಂಥ ವೇದನೆ ಅದು. ಆ ಮುಚ್ಚಳ ತೆಗೆದಾಗ ಆಗುವಂಥ ಆನಂದ, ಆವಾಗ ಆತ್ಮನನ್ನ ಅರಸುವಂಥ ಕ್ರಿಯೆ. ಎರಡನೇದಾಗಿ, ಈ ಮುಚ್ಚಳ ಇರುವಷ್ಟು ಕಾಲ ಭಗವಂತನ ಬಗ್ಗೆ ನಿಚ್ಚಳವಾಗಿ ಏನೂ ತಿಳಿಯೋದೇ ಇಲ್ಲ. ಏನೋ ದೇವರಂತೆ ಕಾಣಬೇಕು. ಕಡೆಗೆ ಏನು, ನಾವು ಯಾವುದೋ ಶ್ಲೋಕದಲ್ಲಿ ಓದಿದ ಭಗವಂತನ ರೂಪ ಅಂತ ಹೇಳಿ, ದೇಹ ಸುಧಾ ಸವಿತ್ರ ಮಂಡಲ, ಸೂರ್ಯಮಂಡಲ ಅದರ ಮಧ್ಯದಲ್ಲಿ ಕೂತಿದ್ದಾನೆ, ಮನಸ್ಸು ಯೋಚನೆ ಮಾಡಿದ ರೂಪ ಕಾಣುತ್ತೆ. ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್ ಆದಾಗ, ಆತ್ಮ ಸಾಕ್ಷಾತ್ಕಾರ ಆದಾಗ ಅವನಿಗೆ ಜ್ಞಾನಾನಂದಮಯವಾದ ವಸ್ತುವಿನ ಅರಿವು ಬಂತು. ಅಲ್ಲಿ ತನಕ ಜ್ಞಾನಾನಂದಮಯ ಅಂದ್ರೆ ಬರೇ ಒಂದು ವರ್ಬಲ್ ಎಕ್ಸ್ಪ್ರೆಷನ್ ಅಷ್ಟೇ, ಅದೊಂದು ಶಬ್ದ. ಜ್ಞಾನಾನಂದಮಯವಾದ ಆತ್ಮ ಹಾಗಂದ್ರೆ ಏನ್ರಿ? ಹಾಗಂದ್ರೆ ಹಾಗೆ ಜ್ಞಾನಾನಂದಮಯ ತಿಳಿಯೋದಿಲ್ಲೇನು? ಹಾಗೆ ಪೂರ್ವಪಕ್ಷ ಮಾಡಬಾರ್ದು ಅಷ್ಟೇ. ಆತ್ಮ ಸ್ವರೂಪದ ಸಾಕ್ಷಾತ್ಕಾರ ಆದಾಗ ಜ್ಞಾನಾನಂದಮಯವಾದ ಒಂದು ರೂಪ ಅಂದ್ರೆ ಏನು? ಫಾರ್ಮ್ ಮೇಡ್ ಆಫ್ ವಿಸ್ಡಮ್ ಅಂಡ್ ಬ್ಲಿಸ್. ಆನಂದದ ರೂಪ ಅಂದ್ರೆ ಏನು? ಆನಂದಕ್ಕೊಂದು ರೂಪ ಇದೆ ಅನ್ನುವಂಥ ಎಚ್ಚರ ಬಂದಾಗ ಈ ಆನಂದ, ಇದು ಒಂದು ಬಿಂದು, ಇದು ಗೊತ್ತಾಗತ್ತಲ್ಲ. ತನ್ನ ಅರಿವು ಬಂದಾಗ ಈ ಒಂದು ಬಿಂದು ಜ್ಞಾನಾನಂದ ಇಷ್ಟು ಶಕ್ತಿಶಾಲಿ ಆಗಿದ್ದಾಗ ಇದರ ಸಿಂಧು ಎಲ್ಲಿದೆ ಅಂತ, ಈ ಪ್ರತಿಬಿಂಬದ ಬಿಂಬ ಎಲ್ಲಿದೆ ಅನ್ನುವ ತವಕ ಪ್ರಾರಂಭ ಆಗುವುದು ಆ ಸ್ವರೂಪ ಸಾಕ್ಷಾತ್ಕಾರ ಆದಾಗ. ಈ ಪ್ರತಿಬಿಂಬ ನೋಡಿದಾಗ ನಮಗೆ ಬಿಂಬದ ಸಹಜ ಅಲ್ವಾ? ನಾವು ಕನ್ನಡಿಯಲ್ಲಿ ಒಂದು ರಿಫ್ಲೆಕ್ಷನ್ ನೋಡೋ ತನಕ ಹಿಂದೆ ಯಾರಾದ್ರೂ ಇದ್ದಾರೋ ಅಂತ ನಾವು ಯೋಚಿಸುವುದ್ರೆ, ಹಿಂದೆ ಯಾರೋ ಇರ್ತಾರೆ, ಯಾರಿದ್ದಾರೋ ಇಲ್ಲೋ ಒಂದು ಗೊತ್ತಿಲ್ಲ. ಎದುರು ಕನ್ನಡಿಯಲ್ಲಿ ಒಂದು ಫೇಸ್ ಕಂಡಿತು, ಯಾರಪ್ಪ ಅಂತ ತಿರುಗಿ ನೋಡ್ತೀವಿ. ಆದ್ರಿಂದ ಪ್ರತಿಬಿಂಬ ಕಂಡಾಗ ಮಾತ್ರವೇ ಬಿಂಬದ ತವಕ ಹೆಚ್ಚು. ಅಲ್ಲಿ ತನಕ ಬಿಂಬದ ಬಗ್ಗೆ ಏನೋ ಬಿಂಬ ಸಾಕ್ಷಾತ್ಕಾರ ಆಗ್ಬೇಕಂತ ಶ್ಲೋಕದಲ್ಲಿ ಹೇಳಿದ್ದಾರೆ. ಬಿಂಬೋಸಿ ಪ್ರತಿಬಿಂಬ, ನಾವು ದಿನ ಹೇಳ್ತೇವೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದಿ ವಿಜಾಂತರಂ. ಅದು ಶ್ಲೋಕ ಮುಗಿಯೋ ತನಕ ಅವಸರ ಹೇಳ್ತೀವಿ. ಅದ್ರ ಬಗ್ಗೆ ವಿ ಡೋಂಟ್ ಮೀನ್ ಇಟ್. ನಮಗೆ ಖಂಡಿತವಾಗಿಯೂ ನೀನು ಬಿಂಬ, ನಾನು ಪ್ರತಿಬಿಂಬ, ಈ ಪ್ರತಿಬಿಂಬದ ಬಿಂಬವನ್ನು ತೋರಿಸುವ ಕಳಕಳಿಯಿಂದ ಅದನ್ನು ಹೇಳುವುದಿಲ್ಲ. ಅದನ್ನು ಬಾಯ್ಬಟ್ಟ ಕಲಿಸಿದ್ದಾರೆ ಉಪನಯನ ಆದ ತಕ್ಷಣ. ಬಹಳ ಜನಕ್ಕೆ ನಾರಾಯಣ ಅಷ್ಟಾಕ್ಷರ ಉಪದೇಶವೇ ಆಗಿರೋದಿಲ್ಲ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ಹೇಳೋದಿಲ್ಲ. ಅದು ಬಹಳ ದೊಡ್ಡ ದುರಂತ. ನಾರಾಯಣ ಅಷ್ಟಾಕ್ಷರ ಜಪ ಮಾಡೋವರಿಗೆ ಅದರ ಮೊದಲು ಹೇಳ್ತಕ್ಕಂಥ ಶ್ಲೋಕ ಇದು, ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಪ್ತರ. ಹೀಗೆ ಬಿಂಬ ಕಾಣುವಂಥ ತವಕ ಆವಾಗ ಯಾವಾಗ ಆಗತ್ತೆ? ಆಗ ಆತ್ಮಾನಂ ಯುಂಜನ್. ಎಲ್ಲಿ ಯುಂಜನ್? ಭಗವತಿ ಯುಂಜನ್. ಜೀವಸ್ವರೂಪವನ್ನು ಭಗವಂತನಲ್ಲಿ ಕಳಿಸು.
ಜೀವಸ್ವರೂಪವೇ ಭಗವಂತನನ್ನು ಯೋಚಿಸುವಂತೆ ಮತ್ತು ಭಗವಂತನನ್ನು ಕಾಣುವಂತೆ ಪ್ರಯತ್ನ ಮಾಡು. ಇದು ತುರಿಯಾವಸ್ಥೆ. ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾಂ. ಷೋಡಶಿ ಕಲೆಯನ್ನು ಹೊಂದಿದವರಿಗೆ ತುರಿಯ ಎಲ್ಲೋ ಒಮ್ಮೆ ಕಾಣುತ್ತೆ ಎಂದು ವಚನ. ಆಗಲೂ ಆತ್ಮಕ್ಕೂ ಸದಾ ಭಗವಂತನನ್ನು ಕಾಣಲಿಕ್ಕೆ ಆಗೋದಿಲ್ಲ. ತುರಿಯಂ ದೃಶ್ಯತೆ ಕ್ವಾಪಿ, ಇಟ್ ಈಸ್ ಎ ಫ್ಲಾಶ್ ಜಸ್ಟ್ ಲೈಕ್ ಲೈಟ್ನಿಂಗ್. ಭಗವಂತನ ದರ್ಶನ ಮಿಂಚಿನಂತೆ ಒಂದು ಖಂಡಿತು ಅನ್ನುವಾಗ ಮಾಯ ಆಗಿಬಿಡುತ್ತೆ. ಆ ಸ್ಥಿತಿಯಲ್ಲೂ ಕೂಡ ನಿರಂತರವಾಗಿ ಕಾಣಲಿಕ್ಕೆ ಆಗೋದಿಲ್ಲ. ಆದರೂ ಯಾರಿಗೆ ಕಾಣುತ್ತೆ ಅಷ್ಟಾದರೂ ಷೋಡಶೀಂ ಕಲಾಂ ಪ್ರಾಪ್ತಾನಾಂ. ಷೋಡಶಿ ಕಲೆ ಅಂದರೆ ಜೀವಸ್ವರೂಪ. ಯಾರು ಜೀವಸ್ವರೂಪವನ್ನು ಕಂಡಿದ್ದಾರೆ, ಷೋಡಶಿ ಕಲಾ ಜೀವಸ್ವರೂಪಂ ಅಂತ ಹೇಳ್ತಾರೆ ತ್ರೈವಿಕ್ರಮದಾಸರು. ಯಾರು ಜೀವಸ್ವರೂಪವನ್ನು ಕಂಡಿದ್ದಾರೆ ಅವರಿಗೆ ಭಗವಂತನ ಸ್ವರೂಪವನ್ನು ಕಾಣುವುದಕ್ಕೆ ಒಂದು ಹಕ್ಕು ಬಂತು. ಎಲ್ಲೋ ಒಂದು ಮಿಂಚಿನಂತೆ ಕಾಣ್ತಾರೆ. ಅದು ನಿರಂತರ ಅಲ್ಲ. ಪ್ರಾಪ್ತಾನಾಂ ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾಂ. ಹೀಗೆ ಆತ್ಮಾನಂ ಯುಂಜನ್, ಹಾಗೆ ನಿರಂತರ ನಿನ್ನ ಸ್ವರೂಪವನ್ನು, ಜೀವಸ್ವರೂಪವನ್ನು ಬಿಂಬದ ಕಡೆ ಕಳಿಸು. ಬಿಂಬವನ್ನು ಕಾಣುವಂತಹ ತವಕ ತೋರ್ಲಿ. ಇವಾಗ ನಿಜವಾಗಿ ಪ್ರತಿಬಿಂಬಕ್ಕೆ ಬಿಂಬ ಕಾಣುತ್ತೆ, ಆದರೆ ಕಾಣೋಲ್ಲ. ಯಾಕೆಂದ್ರೆ ಅದು ಜಡ. ಇಲ್ಲದೇ ಇದ್ರೆ ಒಂದು ವೇಳೆ ಕನ್ನಡಿಯಲ್ಲಿ ಇರತಕ್ಕ ನಮ್ಮ ರಿಫ್ಲೆಕ್ಷನ್ಗೆ, ಯಾಕೆಂದ್ರೆ ನಮ್ಮನ್ನು ಅದು ನೋಡ್ತಾ ಇರ್ತೇವೆ, ಅದನ್ನು ನಾವು ನೋಡ್ತಾ ಇರ್ತೇವೆ. ನಮಗೆ ನಮ್ಮ ಪ್ರತಿಬಿಂಬ ಕಾಣುತ್ತೆ, ಪ್ರತಿಬಿಂಬಕ್ಕೆ ನಾವು ಕಾಣೋದು, ಯಾಕೆಂದ್ರೆ ಅದು ಜಡ ಆದ್ರಿಂದ. ಆದರೆ ಈ ಪ್ರತಿಬಿಂಬವು ಚೇತನ ಆದಾಗ ಹೇಗೆ ಬಿಂಬಕ್ಕೆ ಪ್ರತಿಬಿಂಬ ಕಾಣುತ್ತೋ ಹಾಗೆ ಪ್ರತಿಬಿಂಬಕ್ಕೆ ಬಿಂಬ ಕಾಣುತ್ತೆ. ಆ ಮಧ್ಯೆ ಪರದೆ ಇತ್ತು ಇಷ್ಟವರೆಗೆ. ಆ ಪರದೆ ಹೋದಾಗ ಪ್ರತಿಬಿಂಬಕ್ಕೆ ಬಿಂಬ ಕಾಣಿಸಿಕೊಳ್ಳುತ್ತೆ. ಅದನ್ನು ನೋಡ್ತಾ ನೇರ ನೋಡುವ ಕಣ್ಣಿಗೆ ಬೀಳುವುದೇ ಪ್ರತಿಬಿಂಬ, ಪ್ರತಿಬಿಂಬಕ್ಕೆ ಬಿಂಬ. ಅದರಿಂದ ಜೀವಸ್ವರೂಪ ಕಣ್ಣು ತೆರೆದರೆ ಎದುರು ಕಾಣೋದೇ ಬಿಂಬ ಅಪ್ಪ. ಅದನ್ನು ಕಾಣುವ ಪ್ರಯತ್ನ. ಆತ್ಮಾನಂ ಅಂದರೆ ಮೊದಲು ಮನಸ್ಸು, ಆಮೇಲೆ ಜೀವಸ್ವರೂಪ, ಆಮೇಲೆ ಆತ್ಮಾನಂ ಯುಂಜನ, ಭಗವಂತನನ್ನೇ ಅಣಿಗೊಳಿಸುವುದು, ಅಲ್ಲಿ ನೆಲೆಗೊಳಿಸುವುದು ಅಲ್ಲಿ ಸ್ವರೂಪದಲ್ಲಿ. ಹಾಗಾಗಿ ಇಲ್ಲಿ ಮೂರು ಅರ್ಥವನ್ನು ತಗೊಂಡ ಕೃಷ್ಣ. ಆತ್ಮ ಶಬ್ದಕ್ಕೆ ಮನಸ್ಸು, ಜೀವಸ್ವರೂಪ, ಭಗವತ್ ಸ್ವರೂಪ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ. ಅವನು ಯೋಗಿಯಾದ. ಯಾಕೆಂದರೆ ಅವನ ಆತ್ಮಕ್ಕೆ ಭಗವಂತನ ಯೋಗ ಸಂಯೋಗ ಆಯಿತು. ಮನಸ್ಸಿಗೆ ಭಗವಂತನ ಸಂಯೋಗ ಮೊದಲಾಗಿತ್ತು. ಆದರೆ ಈಗ ಆತ್ಮ ಸ್ವರೂಪಕ್ಕೆ ಭಗವಂತನ ಸಂಯೋಗ, ನೇರ ಭಗವಂತನ ಸಂಪರ್ಕ ಆಯ್ತಲ್ಲ, ಅವನು ನಿಜವಾದ ಯೋಗಿ. ಅಲ್ಲಿ ತನಕ ಧ್ಯಾನ ಯೋಗಿ. ಧ್ಯಾನಕ್ಕಿಂತ ಮುಂದೆ ಹೋಗಬೇಕಾದ ಮಾತು, ಅದು ನಿಜವಾದ ಯೋಗಿ ಆದ. ಹಾಗೆ ಏನಾಗತ್ತೆ? ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಇದರ ಫಲವನ್ನು ಎರಡು ನೆಲೆಯಲ್ಲಿ ಹೇಳ್ತಾನೆ ಕೃಷ್ಣ. ಆವಾಗ ಏನಾಗುತ್ತೆ ಅಂದರೆ, ಆ ಸ್ಥಿತಿಯಲ್ಲಿ ಭಗವಂತನನ್ನು ಕಂಡಾಗ ಶಾಂತಿ. ಶಾಂತಿ ಅಂದರೆ ಆನಂದದ ಪರಾಕಾಷ್ಠೆ. ಆನಂದದ ಪರಾಕಾಷ್ಠೆ ಮತ್ತು ವಾಸ್ತವಿಕವಾಗಿ ಜ್ಞಾನದ ಪರಾಕಾಷ್ಠೆ. ಒಂದು ಜೀವ ತನ್ನ ಸಾಧನೆಯಿಂದ ಕಾಣಬಹುದಾದ ಅನುಭವದ ಪರಾಕಾಷ್ಠೆ ಅದು ಭಗವತ್ ಸಾಕ್ಷಾತ್ಕಾರ. ಅದ್ರ ಮೇಲೆ ಏನು ಕಾಣಲಿಕ್ಕಿದೆ? ಅದರಿಂದ ಅದು ಈಯ ಅಂತ, ಶಾದ ಅಂತ. ಈ ಅಂದರೆ ಎಕ್ಸ್ಪೀರಿಯನ್ಸ್, ಜ್ಞಾನ, ಇಣುಗತವು. ಅವನು ಪಡೆಯಬಹುದಾದ ಜ್ಞಾನದ ಕೊನೆಯ ಜ್ಞಾನ ಅದು. ಅದನ್ನು ಕಂಡಾಗ ಆಗುವ ಆನಂದ ಉಂಟಲ್ಲ, ಅವನು ಜೀವನದಲ್ಲಿ ಅನುಭವಿಸಬಹುದಾದ ಆನಂದದ ಕೊನೆಯ ಆನಂದ ಅದು. ಎರಡೂ ಕೊನೆಯದು. ಅದಕ್ಕಿಂತ ಮಿಗಿಲಾದ ಆನಂದ, ಅದಕ್ಕಿಂತ ಮಿಗಿಲಾದ ಒಂದು ಎಕ್ಸ್ಪೀರಿಯನ್ಸ್, ಕಾಣಿಕೆ, ನೋಟ, ದರ್ಶನ, ಅರಿವು ಬರುವುದು ಸಾಧ್ಯ ಇಲ್ಲ. ಅದರಿಂದ ಅದು ಶಾಂತಿ ಅಂತಂತೆ. ಆ ಅನುಭವವೇ ಒಂದು ಆನಂದಮಯವಾದ ಅನುಭವ. ಅದಕ್ಕೆ ಸಾಟಿ ಇಲ್ಲದ ಪ್ರಪಂಚದಲ್ಲಿ ಒಬ್ಬ ಜೀವ ಎಂದೂ ಇಂಥ ಅನುಭವವನ್ನು ಪಡೆಯದಂಥ ಒಂದು ಅಸಾಧಾರಣವಾದ ಆನಂದಮಯವಾದ ಅನುಭವ ಶಾಂತಿಂ. ಯಾಕೆಂದರೆ ಮತ್ಸಂಸ್ಥಾಂ, ಭಗವಂತನಲ್ಲಿ ನೆಲೆಗೊಂಡ ಆನಂದ. ಕೊನೆಗೆ ಡೆಸ್ಟಿನೇಷನ್ ಸಿಕ್ಕಿದ ಆನಂದ. ನಾವು ಯಾವುದೋ ಒಂದು ಊರಿಗೆ ಹೊರಟಿದ್ದೇವೆ, ಅರ್ಜೆಂಟಾಗಿ ಒಂದು ಊರಿಗೆ ಹೋಗಬೇಕು. ಊರಿಗೆ ಹೋಗೋದು ಸರಿ ದಾರಿ ಗೊತ್ತಿಲ್ಲ, ದಾರಿ ತಪ್ಪಿ ಎಲ್ಲೆಲ್ಲೋ ಅಲದು, ಯಾವ್ಯಾವುದೋ ದಾರಿಯಲ್ಲಿ ಹೋಗಿ ಯಾರ್ಯಾರೋ ಈ ದಾರಿಯಲ್ಲಿ ಹೋಗೋದಕ್ಕೆ ಸುಮ್ಮನೆ ಫೂಲ್ ಮಾಡ್ಲಿಕ್ಕೋಸ್ಕರ ಈ ಕಡೆ ಹೋಗೋದು ಆ ಕಡೆ ತೋರಿಸಿ, ಈ ಕಡೆ ಹೋಗೋದು ಆ ಕಡೆ ಹೋಗಿ, ಅಲ್ಲಿ ಅದಲ್ಲಪ್ಪ ಈ ಕಡೆ ನೀವು ಬಂದ ದಾರಿ ತಪ್ಪು, ಪುನಃ ವಾಪಸ್ ಹೋಗ್ಬೇಕು ಅಂತ ಹೇಳಿ ಸುತ್ತಾಡಿ ಸುತ್ತಾಡಿ ಕಾಲು ಸುಸ್ತಾದಾಗ ನಾವು ಹೋಗಬೇಕಾದ ಗುರಿ ಸಿಗುತ್ತಲ್ಲ, ಆ ಆನಂದ. ಹಾಗೆ ಅರಸಿ 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 ಕಣ್ಣು ತೆರೆದರೆ ಎದುರು ಭಗವಂತ ಇದ್ದಾನೆ. ಆ ಡೆಸ್ಟಿನೇಷನ್ ಸಿಕ್ಕಿದಾಗ ಒಂದು ಸಾಮಾನ್ಯ ಒಂದ್ಸರ್ತಿ ಬಹಳ ವರ್ಷದ ಕೆಳಗೆ ಇಲ್ಲೆಲ್ಲ ಗುಡ್ಡ ಇತ್ತು. ಈ ವಿದ್ಯಾಪೀಠದ ಕೆಳಗಡೆ ಬರೇ ಗುಡ್ಡ.
ಆ ಗುಡ್ಡ ದಾಟಿಕೊಂಡು ಆಚೆ ಕೆಳಗಡೆ ಒಂದು ನಮ್ಮ ಪರಿಚಿತ ಅವ್ರ ಮನೆ ಇತ್ತು, ಅಲ್ಲಿ ಉಳ್ಕೊಂಡಿದ್ದೆ ನಾನು. ರಾತ್ರಿ ಏನಾಯಿತು, ಅಲ್ಲಿಂದ ಎಲ್ಲೋ ಬರ್ಲಿಕ್ಕೆ ಹೇಳಿದ್ರು ಯಾರೋ ಮನೆಗೆ ಊಟಕ್ಕೆ. ಸರಿ, ಯಾರೋ ಮನೆಗೋ ಹೋಗಿದ್ದೆ, ರಾತ್ರಿ ಕಾರ್ನಲ್ಲಿ ಹೋಗಿದ್ದೆ. ಹೋಗಿ ಅಲ್ಲಿ ಊಟ ಗೀಟ ಆದಮೇಲೆ ಅವನೇನೋ ಮಾತಾಡ್ತಾ ಕೂತು ತುಂಬ ಹೊತ್ತು. ಮಾತೆಲ್ಲ ಮುಗೀತು. ಸುಮಾರು 9:30 ಗಂಟೆಗೆ, ಅಲ್ಲಿ 9:10 ಗಂಟೆ ಹೊರಟ್ರೆ ಮಳೆ ಬರ್ಲಿಕ್ಕೆ ಶುರುವಾಯಿತು. ಎಲ್ಲ ಅಂಗಡಿಗಳು ಕ್ಲೋಸು, ರಸ್ತೆಯಲ್ಲಿ ಜನ ಇಲ್ಲ, ಮಳೆ ಬರ್ತಾ ಇದೆ. ನಾವು ಬಂದೆ ದಾರಿ ತಪ್ಪಿ ಹೋಯ್ತು ನನಗೆ. ಕಾರಣವನಿಗೆ ನಾನೇ ಹೇಳಬೇಕು, ಅವನು ಹೊಸಬ, ನಾನು ಕರ್ಕೊಂಡು ದಾರಿ ನಾನು ಹೇಳಬೇಕು. ಒಂದು ಅಂದಾಜಿ ವಿದ್ಯಾಪೀಠದ ಹಿಂದ್ಗಡೆ ಅಂದರೆ ಈ ಕಡೆ ಇರಬೇಕು ಅಂತ ಇದ್ಕೊಂಡು ಹೀಗೆ ಹೋಗು ಸುಮ್ಮನೆ ಹೇಳ್ತಾ ಹೋದೆ. ನಾನು ಹೇಳಿದಾಗೆ ಅವ್ನು ತಿರ್ಕೊಂಡು ಬಂದ. ನನಗೆ ಇಷ್ಟ ಆದ್ಮೇಲೆ ಎಲ್ಲಿದ್ದೇನೆ ಎಂದು ಗೊತ್ತಿಲ್ಲ. ಅವನು ಹೇಳ್ತಾ ಇದ್ದೇನೆ, ಎಲ್ಲಿ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ಕಡೆಗೆ ಹೇಳಿದೆ, ಅಪ್ಪ ಇಲ್ಲಿ ಕಾರ್ ನಿಲ್ಲಿಸೊಮ್ಮೆ, ನಾನು ಎಲ್ಲಿವರೆಗೆ ಬಂತು, ಯಾವ ದಾರಿಯಲ್ಲಿದ್ದೇವೆ, ಯಾವ ಏರಿಯಲ್ಲಿದ್ದೇವೆ ಅಂತ ಪರಿಚಯ ಆಗುತ್ತೋ ಅಂತ ಇಳಿದು ಒಮ್ಮೆ ನೋಡ್ತೇನೆ ಅಂತ ಕಾರ್ನಿಂದ ಇಳಿದು ನೋಡ್ತೇನೆ. ನಾನು ಯಾವ ಮನೆ ಹೋಗ್ಬೇಕು ಆ ಗೇಟ್ನ ಬುಡದಲ್ಲಿ ನಿಂತಿದ್ದೇನೆ. ಮತ್ತೆ ಕೇಳ್ತಾ ಎಂಥ ಖುಷಿ ಅಂದ್ರೆ, ಇನ್ನು ಎಲ್ಲಿ ದಾರಿ ತಪ್ಪಿತೋ, ಯಾವ ಕಡೆ ಹೋಗ್ಬೇಕು ಕೇಳುವ ಅಂದ್ರೆ ಜನ ಇಲ್ಲ ಅಂದ್ರೆ ನಾ ಸುಮ್ಮನೆ ಆ 6th ಸೆನ್ಸ್ ಹ್ಯಾಕ್ ಕೆಲಸ ಮಾಡ್ತೇನೆ ನೋಡಿ. ಅಲ್ಲಿ ನಿಲ್ಲಿಸು ಅಂತ ಹೇಳಿ ಕೆಳಗಿಳಿದು ನೋಡಿದರೆ ನಾನು ಯಾರ ಮನೆಯಲ್ಲಿ ಉಳ್ಕೊಂಡಿದ್ದೀನಿ ಅವ್ರ ಮನೆ ಗೇಟ್ನಲ್ಲೇ ಎದುರಿನಲ್ಲಿ ನಿಂತಿದ್ದೇನೆ ನಾನು. ಹೀಗೆ ಭಗವಂತನನ್ನು ಅರಸಿಕೊಂಡು ಹೊರಟವನಿಗೆ ಭಗವಂತನೇ ಎದುರಾಗಿಬಿಟ್ರೆ ಏನು ಆನಂದ ಹೇಳಿ. ಇದು ಯಾವುದೋ ಒಂದು ಮನೆ ಹಾಳು, ಅದೊಂದು ದೊಡ್ಡ ಸಂಗತಿ ಅಲ್ಲ. ನಾನು ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಒಂದು ಗುರಿ ಸಿಕ್ಕಿದಾಗ ಆಗುವ ಆನಂದ, ಅದು ಜೀವನದ ಕೊನೆ ಗುರಿ ಸಿಕ್ಕಿದಾಗ ಆಗುವ ಆನಂದ. ಅದರಿಂದ ಮತ್ಸಂಸ್ಥಾಂ, ನನ್ನನ್ನು ಪಡೆದ ಆನಂದಪ್ಪ ಅದು, ನನ್ನಲ್ಲಿ ನೆಲೆಗೊಂಡ ಆನಂದ. ಅದರಿಂದ ಅದು ಅಸಾಧಾರಣವಾದ ಆನಂದ ಅನುಭವ ಆಗುತ್ತೆ. ಆ ಸ್ಥಿತಿಯಲ್ಲೇ ಮೋಕ್ಷಕ್ಕೆ ಹೋದ್ಮೇಲೆ ಮುಂದೆ ಆ ಸ್ಥಿತಿಯೇ ಜೀವನದಲ್ಲಿ ಒಬ್ಬ ಮನುಷ್ಯನ ಬಯಕೆಯನ್ನು ಹೇಳಿ, ಎಲ್ಲರಿಗಿಂತ ಹೆಚ್ಚು ಆನಂದವಾಗಿ ಬದುಕಬೇಕು ಅಂತ ಹೊಡೆದಾನೆ. ಯಾವುದರಿಂದಲೂ ಯು ಕೆನಾಟ್ ಬೈ ಪ್ಲೆಷರ್ ಬೈ ಮನಿ. ದುಡ್ಡಿನಿಂದ, ಸಂಪತ್ತಿನಿಂದ, ಯಾವುದರಿಂದಲೂ ಕೂಡ ಆನಂದವನ್ನ ಪರ್ಚೇಸ್ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಯಾಕೆಂದ್ರೆ ಒಳಗಿನದನ್ನು ಪರ್ಚೇಸ್ ಮಾಡೋದು ಹೇಗೆ? ಹೊರಗಿದ್ದದ್ದು ಅಂಗಡಿಯಲ್ಲಿ ಸಿಗುವುದಾದ್ರೆ ಪರ್ಚೇಸ್ ಮಾಡಬಹುದು. ಆನಂದ ಯಾವ ಅಂಗಡಿಯಲ್ಲಿ ಮಾರ್ಲಿಕ್ಕೆ ಸಿಗುತ್ತೆ? ಸಿಗೋಲ್ಲ. ಅದು ಒಳಗಿದೆ ಅಂತ ಗೊತ್ತಿಲ್ಲ, ಎಲ್ಲೆಲ್ಲೋ ಹುಡುಕ್ತೇವೆ ನಾವು. ಒಳಗಿನಿಂದ ಹುಡುಕಿದಾಗ ಮತ್ತು ಅದು ಸಿಕ್ಕಿಬಿಟ್ಟಾಗ ಆಗುವ ಆನಂದ, ಅದು ಅಸಾಧಾರಣವಾದ ಆನಂದ, ಅದು ಅದ್ಭುತವಾದ ಆನಂದ. ಅದೇ ಸಾಕು ಅಂತಾನೆ. ಜೀವನದಲ್ಲಿ ಮನುಷ್ಯ ಬಯಸುವುದೇ ಆನಂದ. ಆ ಆನಂದಕ್ಕೆ ಸಾಟಿ ಇಲ್ಲ, ಅಂಥ ಆನಂದ ಒಳಗಿನಿಂದ ಆಗತ್ತೆ. ಇನ್ನೊಂದು ವಿಶೇಷಣ ಕೊಟ್ಟ, ನಿರ್ವಾಣ ಪರಮಾಂ ಶಾಂತಿಂ. ಅಷ್ಟೇ ಅಲ್ಲ, ಇನ್ನೂ ಮುಂದೆ ಇದೆ ಅದರ ಫಲ. ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡಿ. ಅಷ್ಟೇನಾ? ಹಾಗಾದ್ರೆ ಧ್ಯಾನ ಕಾಲದಲ್ಲಿ ತುಂಬಾ ಸಂತೋಷ ಆಗತ್ತೆ. ಮತ್ ಪುನಃ ಭಚಿತಿ ಅಲ್ವ ಎದ್ದ ಮೇಲೆ ವ್ಯವಹಾರ, ಪ್ರಪಂಚ, ತಾಪತ್ರಯ, ಅದೇ ತಾನೇ ಅಂದ್ರೆ ಅಲ್ಲ. ಅಷ್ಟೇ ಅಲ್ಲ, ನೀನು ಆ ಒಂದು ಸ್ಥಿತಿಯಲ್ಲಿ, ಆ ತುರಿಯಾವಸ್ಥೆಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂತಂದ್ರೆ ಶಾಂತಿಂ ಅಧಿಗಚ್ಚತಿ. ಶಾಂತಿ ಅಂದ್ರೆ ಶಾಂತಿರ್ ಮೋಕ್ಷೋಥ ನಿರ್ವಾಣಂ. ಶಾಂತಿ ಅಂದ್ರೆ ಕೊನೆಗೆ ನೀನು ಈ ದೇಹದಲ್ಲಿಯೇ ಇದ್ದು ಭಗವಂತನನ್ನ ಒಳಗಿನಿಂದ ಸ್ವರೂಪದ ಕಣ್ಣಿನಿಂದ ಕಂಡದ್ದರ ಫಲವಾಗಿ ಮತ್ತೆ ಎಂದೂ ಈ ದೇಹೇಂದ್ರಿಯಗಳ ಬಂಧನ ಇಲ್ಲದೆ ಸ್ವರೂಪಭೂತವಾದ ಸ್ಥಿತಿಯಲ್ಲೇ ಭಗವಂತನನ್ನು ಸೇರಿದೆ, ಮತ್ತೆ ಹುಟ್ಟಬೇಕಾಗಿ ಬರುವುದಿಲ್ಲ. ಅಂದ್ರೆ ಇದು ಮೋಕ್ಷ ಫಲಕ್ಕಾದ. ಇದಕ್ಕಿಂತ ದೊಡ್ಡ ಫಲ ಏನ್ ಬೇಕು? ಶಾಂತಿ ಅಂದರೆ ಮೋಕ್ಷ. ಅದೇ ಜ್ಞಾನಾನಂದಗಳ ಒಂದು ಒಬ್ಬ ಮನುಷ್ಯ ಪಡೆಯಬಹುದಾದ ಜ್ಞಾನಾನಂದಗಳ ತುತ್ತ ತುದಿಯ ಸ್ಥಿತಿ. ಮತ್ತು ಸಂಸ್ಥಾನ ಭಗವಂತನಲ್ಲೇ ಹೋಗಿದ್ದು ಬಿಡೋದು. ಮತ್ತೆ ಭಗವಂತನಿಂದ ಅಗಲುವ ಪ್ರಶ್ನೆ ಇಲ್ಲ. ಅಲ್ಲ, ಮತ್ತೆ ಪುನಃ ಹುಟ್ಟಬೇಕು, ಮತ್ತೊಮ್ಮೆ ಹುಟ್ಟಿದಾಗಾದ್ರೂ ಏನಿಲ್ಲ. ನಿರ್ಬಾಣ ಪರಮಾಮ್ ಅಂತ. ಬಾಣ ಅಂದ್ರೆ ದೇಹ. ಇದಂ ಬಾಣ ಅಂದ್ರೆ ದೇಹ. ಯಾಕೆಂದ್ರೆ ಬಾಣ ಶಬ್ದಕ್ಕೆ ಅರ್ಥ ಏನು? ಬಂ ಅಣತಿ ಅಂತ. ಬಾ ಅಂದ್ರೆ ಬಕಾಮನೆ, ಬಯಸಿದ ಕಡೆಗೆ ಹೋಗುವಂಥದ್ದು. ನಾವು ಎಲ್ಲಿಗೆ ಬಯಸಿ ಬಿಟ್ಟೇವೋ ಅಲ್ಲಿಗೆ ಹೋಗುತ್ತೆ ಬಾಣ. ಇಟ್ ರೀಚಸ್ ಇಟ್ಸ್ ಡೆಸ್ಟಿನೇಷನ್ ಅಷ್ಟೇ. ಬಾ ಅಂದ್ರೆ ಬಯಸಿದ ಗುರಿ, ಅಲ್ಲಿಗೆ ಹೋಗಿ ಮುಟ್ಟುವಂತಹದ್ದು ಬಾಣ. ಇದು ನಾವು ಬಯಸಿದ್ದನ್ನು ಪಡೆಯುವುದಕ್ಕೆ ಇರುವುದು. ಶರೀರಂ ನಮಗೆ ಭೋಗಾಯತನಂ ಶರೀರಂ ಅಂತ ಶಾಸ್ತ್ರದಲ್ಲಿ ಮಕ್ಕಳಿಗೆ ಪಾಠ ಕೊಡುವ. ಶರೀರ ಅಂದ್ರೆ ಏನು ಅಂತಂದ್ರೆ ಭೋಗಾಯತನಂ ಶರೀರಂ ಅಂತ ಲಕ್ಷಣ ಹೇಳೋದೇ ಅವರಾಗ. ಈ ನಮ್ಮ ಎಲ್ಲ ಭೋಗಗಳನ್ನು ಪಡೆಯಲಿಕ್ಕಿರುವ ಸಾಧನ ಇದು. ದೇಹ ಇಲ್ಲದ್ರೆ ಭೋಗಿಸ್ಲಿಕ್ಕೆ ಆಗೋದಿಲ್ಲ.
ಅಶರೀರವಾದ ಅಂದರೆ ಸೂಕ್ಷ್ಮ ಶರೀರ ಇದ್ದ ಜೀವ ಕೂಡ ತಾನು ಭೋಗಿಸಬೇಕು ಅಂದರೆ ಇನ್ನೊಂದು ಜೀವದೊಳಗೆ ಪ್ರವೇಶ ಮಾಡುತ್ತೆ. ಆದ್ದರಿಂದ ಯಾವುದರಿಂದ ಬಂ ಅಂದರೆ ಕಾಮಿತಂ ಅನ್ಯತೆ ತದ್ ಬಾಣಂ, ಬಯಸಿದ್ದನ್ನು ಪಡೆಯುವ ತಾಣ, ಭೋಗಾಯತನ, ಅದು ಬಾಣ. ಅದು ಬಯಸಿದಲ್ಲಿಗೆ ಹೋಗುವ ಬಾಣ, ಇದು ಬಯಸಿದ್ದನ್ನು ಪಡೆಯುವ ತಾಣ. ಅದು ಬಾಣ, ಇದು ತಾಣ ಅಷ್ಟೇ. ಬಯಸಿದ್ದನ್ನು ಪಡೆಯುವ ತಾಣ, ಆದ್ರಿಂದ ಬಾಣ. ಯಾವಾಗಲೂ ಸುರುವಿನ ಮತ್ತು ಕೊನೆಯ ಅಕ್ಷರಗಳನ್ನು ಸೇರಿಸಿದ್ರೆ ಅದು ಅಂತ. ಈಗ ಸೀರಜಾತ, ಸೀತಾ, ಹಾಗೆ ಬಯಸಿದ್ದನ್ನು ಪಡೆಯುವ ತಾಣ, ಅದರ ಸುರುವಿನ ಮತ್ತು ಕೊನೆಯ ಅಕ್ಷರ ಸೇರಿಸಿಬಿಟ್ರೆ ಬಾಣ. ಹೀಗೆ ನಿರ್ಬಾಣ ಅಂದರೆ ಬಾಣವೇ ಇಲ್ಲದ ಸ್ಥಿತಿ. ಬಾಣವೇ ಇಲ್ಲದೆ ಇರುವುದಂದ್ರೆ ದೇಹವೇ ಇಲ್ಲದೆ ಇರುವ ಸ್ಥಿತಿ. ಬಾಣ ಅಂದ್ರೆ ದೇಹ ಅಂತ ನೋಡಿದವ. ಈ ದೇಹದ ಮೂಲಕ ಭೋಗಿಸುವ ಸ್ಥಿತಿ ಅಲ್ಲ, ಇದು ಅಲ್ಲ ನಿಜವಾದ ಭೋಗಾಯತನ. ಭೋಗಿಸುವುದು ಆತ್ಮಸ್ವರೂಪದ ಮೂಲಕ. ಆದ್ದರಿಂದ ಆತ್ಮಸ್ವರೂಪಭೂತವಾದ ಶರೀರ ಇದೆ ಭೋಗಿಸಲಿಕ್ಕೆ, ಈ ದೇಹದ ಅಗತ್ಯವೇ ಇಲ್ಲ. ನಿರ್ಬಾಣ ಪರಮಾಂ ಅಂದರೆ ದೇಹದಿಂದ ಕಳಚಿಕೊಂಡ ಮೇಲೆ ಬರತಕ್ಕ ಶಾಂತಿಯಿಂದ, ಅಂದರೆ ಮತ್ತೊಮ್ಮೆ ಹುಟ್ಟದೆ ನಿರಂತರವಾಗಿಯೂ ಸ್ವರೂಪ ದೇಹದಿಂದ ಸ್ವರೂಪಾನಂದವನ್ನು ಅನುಭವಿಸುವ ಮೋಕ್ಷ ರೂಪವಾದ ಶಾಂತಿ. ನಿರ್ಬಾಣ ಅಂದರೆ ದೇಹ ಇಲ್ಲದೆ ಇರುವ ಸ್ಥಿತಿ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ತಾರೆ, ಅವ್ರು ನಿರ್ವಾಣ ಹೊಂದಿದ್ರು, ಯಾರಾದರೂ ಪುಣ್ಯಾತ್ಮರು ಹೋದರೆ ಅವ್ರು ನಿರ್ವಾಣ ಹೊಂದಿದ್ರು ಅಂತ, ದೊಡ್ಡವರು ಅವರು ಸತ್ರು ಅಂತ ಹೇಳ್ಬಾರ್ದು. ಮತ್ತೆ ನಿರ್ವಾಣ ಹೊಂದಿದ್ರು ಕಡೆ ಶಬ್ದ ಆದರೂ ದೊಡ್ಡದಿರ್ಬೇಕು, ಅವ್ರ ಯೋಗ್ಯತೆ ದೊಡ್ಡದಿಲ್ದಿದ್ರು ಶಬ್ದ ಆದರೂ ದೊಡ್ಡದಿರ್ಬೇಕು. ಅವರು ಸತ್ರು ಅಂತ ಹೇಳ್ಬಾರ್ದಪ್ಪ, ನಿರ್ವಾಣ ಹೊಂದಿದ್ರು. ಹಾಗಂದ್ರೆ ಏನು ಏನು ಅಂತ ಹೇಳೋರಿಗೂ ಗೊತ್ತಿಲ್ಲ, ಹೋದವರಿಗೂ ಗೊತ್ತಿಲ್ಲ. ನಿರ್ವಾಣ ಅಂತಂದ್ರೆ ನಿರ್ಬಾಣ, ವಾಣ ಬಾಣ ಅಂತ, ಬಾಣವನ್ನು ವಾಣ ಅಂತ ಹೇಳ್ತಾರೆ. ನಿರ್ಬಾಣ ಅಂತ ಅಂದ್ರೆ ದೇಹಾತೀತವಾದ ಸ್ಥಿತಿ. ತಮಾಷೆ ಏನಂದ್ರೆ ಧ್ಯಾನದಲ್ಲಿ ಕೂಡ ಅವರು ದೇಹಾತೀತವಾದ ಸ್ಥಿತಿಗೆ ಹೋಗ್ತಾರೆ. ಅಲ್ಲಿಯೂ ನಿರ್ಬಾಣ ಪರಮಾಂ ಶಾಂತಿಂ, ಆ ತುರಿಯಾವಸ್ಥೆ ಉಂಟಲ್ವಾ, ಅವನು ದೇಹಾತೀತವಾದ ಸ್ಥಿತಿಗೆ ಹೋಗ್ತಾನೆ. ಅವಾಗ ಅವನು ದೇಹದ ಯಾವ ಇದನ್ನು ಉಪಯೋಗಿಸ್ಕೊಳ್ಳುವುದಿಲ್ಲ, ದೇಹೇಂದ್ರಿಯಗಳನ್ನು ಉಪಯೋಗಿಸಿಕೊಳ್ಳದೇ ಇರುವುದರಿಂದ ಅದೂ ಒಂದು ಬಗೆಯ ದೇಹಾತೀತವಾದ ಸ್ಥಿತಿ. ಇದು ಪೂರ್ಣ ದೇಹಾತೀತವಾದ ಸ್ಥಿತಿ. ದೇಹ ಸ್ವರೂಪಭೂತವಾದ ದೇಹಕ್ಕಿಂತ ಭಿನ್ನವಾದ, ಸ್ವರೂಪಕ್ಕಿಂತ ಭಿನ್ನವಾದ, ಪಂಚಭೌತಿಕವಾದ, ನಶ್ವರವಾದ ಬಾಣವೇ ಇಲ್ಲ. ಮತ್ತೆ ಸ್ವರೂಪಭೂತವಾದ ಅನಾದಿನಿತ್ಯ ಶಾಶ್ವತವಾದ ಸ್ವರೂಪಭೂತವಾದ ಶರೀರ ಮಾತ್ರ ಹೊರತು ಅಭೌತಿಕವಾದ ಅಪ್ರಾಕೃತವಾದ ಜ್ಞಾನಾನಂದಮಯವಾದ ಶರೀರ. ಈ ನಿರ್ಬಾಣ ಹೊರಟು ಬಿಡುತ್ತೆ. ನಿರ್ಬಾಣ ಉತ್ತರಕಾಲೀನ, ಅದರ ಅನಂತರ ಅಂದರೆ ದೇಹ ಬಂಧನವನ್ನು ಕಳಚಿಕೊಂಡು ಭಗವಂತನಲ್ಲಿ ಶಾಶ್ವತವಾಗಿ ನೆಲೆಸಿ ಶಾಶ್ವತವಾದ ಆನಂದವನ್ನು ಅನುಭವಿಸ್ತಾನೆ. ಇದು ಧ್ಯಾನದ ಫಲ. ಧ್ಯಾನದಿಂದ ಧ್ಯಾನೋತ್ತರ ಕಾಲೀನ ಮಹಾಧ್ಯಾನ, ತುರಿಯಾವಸ್ಥೆಯಲ್ಲಿ ಆತ್ಮಸ್ವರೂಪವೇ ಮಾಡುವ ಧ್ಯಾನ, ಅದರಿಂದ ಭಗವತ್ ಸಾಕ್ಷಾತ್ಕಾರ, ಅಲ್ಲಿಂದ ಶಾಶ್ವತವಾಗಿ ಭಗವಂತನಲ್ಲಿ ಸ್ಥಿತಿ ಮತ್ತು ಶಾಶ್ವತವಾದ ಆನಂದಮಯವಾದ ಸ್ಥಿತಿ. ಶಾಂತಿಂ ನಿರ್ಬಾಣ ಪರಮಾಂ. ಸಾಮಾನ್ಯ ಈಗ ಗೀತೆ ಪುಸ್ತಕಗಳಲ್ಲಿ ನಿರ್ವಾಣ ಪರಮಾಂ ಅಂತಲೇ ಹೆಚ್ಚು ಇರೋದು ಪಾಠ. ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ ಅಂತಲೇ ಹೆಚ್ಚಾಗಿ ಪ್ರಿಂಟ್ ಆಗಿರೋದು. ಅದು ತಪ್ಪು ಅಂತಲ್ಲ, ಯಾಕೆಂದ್ರೆ ಬಾ ಒಂದೇ, ದಿವಸ ಅಂದ್ರೆ ಒಂದೇ, ದಿಬ್ಬಸ ಅಂದ್ರೆ ಒಂದೇ. ಆದರೆ ಪ್ರಾಚೀನ ಗ್ರಂಥಗಳಲ್ಲಿ ಅದನ್ನು ನಿರ್ಬಾಣ ಅನ್ನೋ ಶಬ್ದವನ್ನೇ ಬಳಸಿದೆ. ಪ್ರಾಚೀನ ಪ್ರತಿಗಳಲ್ಲಿ ನಿರ್ಬಾಣ ಅನ್ನೋ ಶಬ್ದ ಇದೆ. ಆಚಾರ್ಯರ ಭಾಷ್ಯದ ಹಸ್ತಪ್ರತಿಗಳಲ್ಲಿ ನಿರ್ಬಾಣ ಪರಮಾಂತಿದೆ ಹೊರತು ನಿರ್ವಾಣ ಪರಮಾಂತಿಲ್ಲ. ಹಾಗಾಗಿ ಅರ್ಥ ಒಂದೇ, ಅದೇನು ಅರ್ಥಕ್ಕೆ ತೊಡಕಾಗುವುದಿಲ್ಲ, ಅಂಥ ಸಮಸ್ಯೆ ಏನೂ ಇಲ್ಲ. ಆದರೆ ಪ್ರಾಚೀನವಾದ ಶುದ್ಧವಾದ ಪಾಠ ನಿರ್ಬಾಣ ಪರಮಾಂ ಅಂತಲೇ. ಬಾನ್ ಬಕಾರ ಬವಯೋರ ಭೇದ ಅಂತ ಮಾಡಿಕೊಂಡು ವಾ ಅಂತ ಯಾಕೆ ಹೇಳಬೇಕು? ಅಲ್ಲಿ ಇರೋದು ನಿಜವಾಗಿರ್ಬೇಕಾ ಶಬ್ದ ಬಾಣ. ಅದರಿಂದ ನಿರ್ಬಾಣ ಅನ್ನೋದೇ ಮೂಲ ಶಬ್ದ, ಅದನ್ನು ಮತ್ತೆ ವಕಾರಕ್ಕೆ ಪರಿವರ್ತಿಸಿಕೊಂಡು ಹೇಳಬೇಕಾದ ಕಾರಣ ಇಲ್ಲ. ಶಾಂತಿಂ, ಗೀತಾ ಪಾಠವು ಹೀಗೆ, ಶಾಂತಿಂ ನಿರ್ಬಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ ಇದೆ. ಅದನ್ನ ಅಧಿಗಚ್ಚತಿ ಅಂದ್ರೆ ಅದು ಅತ್ಯಂತ ಅಧಿಕವಾದಂತಹ ಸ್ಥಿತಿ. ಅದನ್ನು ಹೋಗಿ ಸೇರಿದಾಗ ಅದಕ್ಕಿಂತ ಮತ್ತೆ ಆಧಿಕ್ಯಕ್ಕೆ ಹೋಗುವಂತಹ ಇನ್ನೊಂದು ಅವಸ್ಥೆ ಇಲ್ಲ. ಅಂಥ ಒಂದು ನಿರತಿಶಯವಾದ ಆನಂದವನ್ನು ಹೊಂದುತ್ತಾನೆ. ಧ್ಯಾನದ ಪ್ರೋಸೆಸ್ ಅನ್ನು ಹೇಳಿದ, ಧ್ಯಾನಾತೀತವಾದಂತಹ ತುರಿಯ ಸ್ಥಿತಿಯನ್ನು ಸೂಚಿಸಿದ, ಅದರ ಅನುಭವದ ಆನಂದವನ್ನು ಹೇಳಿದ. ಅದರ ನಂತರ ಮೋಕ್ಷಕ್ಕೆ ಹೋದರೆ ಏನಾಗುತ್ತೆ ಎಲ್ಲವನ್ನು ಒಂದು ಶ್ಲೋಕದಲ್ಲಿ ಅನೇಕ ವಿಷಯಗಳನ್ನು ಹೇಳಿದ ಕೃಷ್ಣ. ಮತ್ತೆ ಪುನಃ ಸರಳವಾಗಿ
ಬಾಹ್ಯ ಪ್ರಪಂಚಕ್ಕೆ ಬರ್ತಾನೆ. ಈ ಸ್ಥಿತಿಗೆ ಹೋಗಬೇಕಾಗಿದ್ದರೆ ಇರಬೇಕಾಗಿರತಕ್ಕಂಥ ನಮ್ಮ ಡಿಸಿಪ್ಲಿನ್ಗಳು ಹೇಗಿರಬೇಕು ಅಂತ ಹೇಳ್ಕೊಂಡ್ರು. ಆಹಾರ ವಿಹಾರಗಳು ಹೀಗಿರಬೇಕು ಅಂತ ಹೇಳ್ಕೊಂಡು ಮಾತ್ರ. ಆ ಆಹಾರದ ಕೆಲವು ನಿಯಮಗಳು, ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಇದಕ್ಕೆ ನಾವು ಸಮಾಧಿಯನ್ನು ಅಭ್ಯಾಸ ಮಾಡತಕ್ಕವರಲ್ಲಿ ನಮ್ಮ ಜೀವನದ ಕ್ರಮ ಹೇಗಿರಬೇಕು, ನಿತ್ಯ ರೀತಿ. ಸಮಾಧಿ ಮಾಡಬೇಕು, ತ್ರಾಣ ಬೇಕಲ್ವಾ. ಆಮೇಲೆ ಸಮಾಧಿಯಲ್ಲಿ ಕೂತ್ಬಿಟ್ರೆ ಮತ್ತೆ ಎರಡನೇ ಊಟದ ಹೊತ್ತಿಗೂ ಸಮಾಧಿಯಲ್ಲಿ ಕೂತ್ಬಿಟ್ರೆ ಅದಕ್ಕೆ ಸಮಾಧಿ ಕೂಡ ಮುಂಚೆ ಸ್ವಲ್ಪ ಜಾಸ್ತಿ 2 ತುತ್ತು ತಿಂದುಬಿಡೋಣ. ಅದ ಹೆಚ್ಚು ಅನ್ನ ಅಥವಾ ಯಾವುದೇ ಆಹಾರ ಹೆಚ್ಚು ಹೊಟ್ಟೆಗೆ ಹೋದರೆ ಇದನ್ನು ಪ್ರತಿಯೊಬ್ಬರಿಗೂ ಅನುಭವ ಸಿದ್ಧವಾದ ವಿಷಯ ಇದು. ಇದನ್ನು ಕೃಷ್ಣ ನೆನಪಿಸುವುದಷ್ಟೇ, ಇದು ನಾವೇ ಯೋಚನೆ ಮಾಡಿದ್ರೆ ಗೊತ್ತಾಗೋ ವಿಷಯ ಇದು. ಹೊಟ್ಟೆಗೆ ಆಹಾರ ಹೆಚ್ಚು ಹೋದರೆ ಮನಸ್ಸು ಡಲ್ಲಾಗತ್ತೆ, ಮನಸ್ಸು ಚುರುಕಾಗೋದಿಲ್ಲ. ಹೊಟ್ಟೆ ತುಂಬಿದಾಗ, ಇನ್ನೊಂದು ಶಬ್ದದಲ್ಲಿ ಹೇಳುವುದಿದ್ರೆ, ಹೊಟ್ಟೆ ತುಂಬಿದಾಗ ಮನಸ್ಸು ಖಾಲಿ ಆಗತ್ತೆ, ಹೊಟ್ಟೆ ಖಾಲಿ ಆದಾಗ ಮನಸ್ಸು ತುಂಬಿಸಿಕೊಳ್ಳಿಕ್ಕೆ ಬರುತ್ತೆ. ಆದ್ದರಿಂದಲೇ ಮನನ ಮಾಡುವಾಗ, ಭಗವತ್ ಚಿಂತನೆ ಮಾಡುವಾಗ ಉಪವಾಸ ಮಾಡುವುದು. ಹೊಟ್ಟೆ ಖಾಲಿ ಇದ್ರೆ ಮನಸ್ಸು ಚುರುಕಾಗತ್ತೆ, ಯೋಚನೆ ಅದಕ್ಕೆ ಮನಸ್ಸಿಗೆ ಆಹಾರ ತುಂಬಿಸ್ಲಿಕ್ಕಾಗತ್ತೆ. ಹೊಟ್ಟೆ ತುಂಬಿ ಹೋದರೆ ಮನಸ್ಸು ಬ್ಲ್ಯಾಂಕ್ ಆಗತ್ತೆ. ಅದರಿಂದ ಮನಸ್ಸಿಗೆ ಕೆಲಸ ಕೊಡತಕ್ಕಂಥ ಮನುಷ್ಯ ಮನನಶೀಲ. ಇದು ಯೋಗಕ್ಕಾಯ್ತಲ್ಲ, ಅಧ್ಯಯನ ಮಾಡುವವರು ಕೂಡ, ಅಧ್ಯಯನ ಅಂದ್ರೂ ಮನಸ್ಸಿಗೆ ಕೆಲಸ, ಅದು ಮೆಂಟಲ್ ವರ್ಕ್ ಮಾಡುವವರು ಹೆಚ್ಚು ತಿನ್ನುವ ಅಭ್ಯಾಸ ಇಟ್ಟುಕೊಳ್ಬಾರ್ದು. ನಾ ಅತ್ಯಶ್ನತಸ್ತು ಯೋಗೋಸ್ತಿ. ಯಾರು ತಿಮ್ಮಂಡಿಗಳೋ ಅವರಿಗೆ ಯೋಗ ಸಾಧ್ಯ ಇಲ್ಲ, ಅವರಿಗೆ ಶಾಸ್ತ್ರಾಧ್ಯಯನವೂ ಸಾಧ್ಯ ಇಲ್ಲ. ಆಹಾರ, ಮಿತವಾದ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ನಾತ್ಯಶ್ನತಸ್ತು ಯೋಗೋಸ್ತಿ. ಅಲ್ರಿ, ನೀವು ಮಿತ ಅಂತೀರಿ, ನನಗೆ ದೇವರು ಒಲಿಯಬೇಕು ಅಂತ ನಾನು ಉಪವಾಸ ಮಾಡ್ತೇನೆ, ಉಪವಾಸ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದಿಲ್ಲ. ನೀವು ಉಪವಾಸ ಮಾಡಿ ಧ್ಯಾನ ಮಾಡ್ತೇನೆ, ಉಪವಾಸ ಮಾಡಿದರೂ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿನಗೆ ಯಾವಾಗ ತಲೆ ಕೆಲಸ ಮಾಡಿದ್ರೆ ಹೊಟ್ಟೆ ಕೆಲಸ ಮಾಡುತ್ತೆ. ಹೊಟ್ಟೆ ಸಂಕಟ ಆಗ್ತಾ ಇದೆ, ಒಂದಿಷ್ಟು ಏನಾದ್ರೂ ಒಂಚೂರು ಹೊಟ್ಟೆಗೆ 2 ತುತ್ತು ಬಿದ್ದಿದ್ರೆ ಅಂತ ಶುರುವಾಗತ್ತೆ. ಅದರಿಂದ ಯಾರು ಆಹಾರವನ್ನ ವರ್ಜನೆ ಮಾಡಿ ದೇಹದಂಡನೆ ಮಾಡಿಕೊಂಡು ಶುದ್ಧ ಉಪವಾಸ ಕೂತು 2 ದಿವಸ 3 ದಿವಸ ಉಪವಾಸ ಕೊಡ್ತೇನೆ ಅಂದ್ರೆ ನಿನಗೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಧ್ಯಾನ ಮಾಡ್ಲಿಕ್ಕೆ ಒಳ್ಳೆ ತ್ರಾಣ ಬೇಕು ಅಂತ 4 ತುತ್ತು ಜಾಸ್ತಿ ತಿಂತೇನೆ ಅಂದ್ರೆ ಆವಾಗಲೂ ಧ್ಯಾನ ಮಾಡ್ಲಿಕ್ಕೆ ಬರುವುದಿಲ್ಲ. ಅದರಿಂದ ದೇಹ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಆಹಾರ ದೇಹಕ್ಕೆ ಕೊಡ್ಲೇಬೇಕು. ಇವು ಭೌತಿಕ ಶರೀರ, ಅದಕ್ಕೆ ಬೇಕಾದಂತಹ ಪೋಷಕವಾದಂತಹ ಸಾಮಗ್ರಿ ಸಿಗದೆ ಇದ್ರೆ ಅದು ಕುಸಿಯುತ್ತೆ. ಆದರೆ ಅದಕ್ಕಿಂತ ಹೆಚ್ಚು ಕೊಟ್ರೆ ಅದಕ್ಕೆ ಅದೇ ಅಭ್ಯಾಸ ಆಗತ್ತೆ. ನಿನ್ನೆ ಹೆಚ್ಚು ಕೊಟ್ಟಿದ್ಯಲ್ಲೋ ಇವತ್ತು ತಗೋ ಅಂತದೆ. ಅದು ಅಗತ್ಯ ಇಲ್ಲ, ಚಟ ಅದು. ಈಗ ನಮ್ಮ ಕೆಲವು ಚಟಗಳಿಂದ ನಾವು ಕೆಲವು ಚಟ ಬೆಳೆಸ್ಕೊಳ್ತೇವೆ, ಅದು ಅಗತ್ಯ ಅಲ್ಲ, ಎಡಿಕ್ಷನ್. ಹಾಗೆ ಹೆಚ್ಚು ತಿನ್ನಿಸ್ಲಿಕ್ಕೆ ಅಭ್ಯಾಸ ಮಾಡಿದರೆ ದೇಹ ಅದಕ್ಕೆ ಎಡಿಕ್ಟ್ ಆಗುತ್ತೆ. ಇನ್ನು ತಿನ್ನು, ನಾನು ಅಡ್ಜಸ್ಟ್ ಮಾಡ್ಕೋತೇನೆ ಏನಾದ್ರು ಅಂತ ಹೇಳುತ್ತೆ ಅದು. ಆಮೇಲೆ ಮತ್ತೊಂದು ದಿವಸಕ್ಕೊಂದು 5-6 ಬಾರಿ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಬೆಳಗಾತೆ ಎದ್ದು ಹಾಗೂ ಬ್ರೇಕ್ಫಾಸ್ಟ್ ಆಗಬೇಕಲ್ಲ. ಆಮೇಲೆ ಬೆಳಗಾತೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಆದ್ದು, ಆಮೇಲೆ ಒಂದು ಆಫೀಸ್ ಹೋಗುವ 9:30 ಗಂಟೆ ಮತ್ತೊಂದು ಬ್ರೇಕ್ಫಾಸ್ಟ್ ಆಗಬೇಕು, ಮತ್ತೊಂದು ಬ್ರೇಕ್ಫಾಸ್ಟ್ ಆಗಬೇಕು. ಆಮೇಲೆ ಆಫೀಸಿಗೆ ಹೋದ್ಮೇಲೆ ಆಫೀಸ್ನ ಸ್ನೇಹಿತರ ಜೊತೆಗೆ ಒಂದು ಜಸ್ಟ್ ಫ್ರೆಂಡ್ಲಿ ಆಗಿ ಏನಾದರೂ ಒಂದು ಕಪ್ ತಗೊಳ್ಳೋದು ಬೇಡವಾ? ಅವರೆಲ್ಲ ಕರೆದಾಗ ಅನ್ಸೋಷಿಯಲ್ ಆಗುತ್ತೆ, ಹೋಗಿ ಒಂದು ತಗೋಬೇಕು. ಆಮೇಲೆ ಮನೆಗೆ ಬಂದು ಊಟ ಆಯಿತು, ಊಟ ಆದಮೇಲೆ ಒಂದು ವಾಮಕುಕ್ಷಿ ಆಯಿತು. ಮತ್ತೆ ಆಫೀಸಿಗೆ ಹೋಗುವ ಪುನಃ ಬರೀ ಬಾಯಿ ಹಾಗೆ ಹೋಗೋದಾ, ಮತ್ತೊಂದು ಟೀ ತಗೊಳ್ಳೋದು. ಆಫೀಸಿಗೆ ಹೋದ್ಮೇಲೆ ಫ್ರೆಂಡ್ಸ್ ಜೊತೆಗೆ ಒಂದು ಕಾಫಿ ಹೋಗೋದು ಬೇಡವಾ? ಅಂದರೆ ಇದೆಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ಆಯಾ ಹೊತ್ತಿಗೆ ದೇಹ ಅದನ್ನು ರಿಕ್ವೈರ್ ಮಾಡುತ್ತೆ, ಎಡಿಕ್ಷನ್ ಆಗ್ಬಿಡುತ್ತೆ. ದಿನ ಬೆಳಿಗ್ಗೆ ನೀವು ಕಾಫಿ ಕುಡಿಯೋದು ಅಭ್ಯಾಸ ಮಾಡಿದ್ರೆ ಒಂದು ದಿವಸ ಕಾಫಿ ಕುಡಿಯದೇ ಇರ್ಲಿಕ್ಕೆ ಆಗುವುದೇ ಇಲ್ಲ. ಯಾವುದನ್ನಾದರೂ ದೇಹಕ್ಕೆ ಅದು ಮನಸ್ಸಿಗೆ ಎಡಿಕ್ಟ್ ಆಗಿ ಹೋದರೆ
ಆ ಹೊತ್ತಿಗೆ ಅದನ್ನು ಬೇಕು ಅಂತ ಹೇಳುತ್ತೆ. ಇಲ್ಲಿದ್ರೆ ಅಯ್ಯೋ ಒಂದು ಕಾಫಿ ಕುಡಿಯಲಿಲ್ರಿ, ಏನು ತಲೆ ಚಿಟ್ಟಿಡಿದೋಯ್ತು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಕಾಫಿ ಕೊಟ್ರಿ ಅಂತ. ನಮ್ಮ ಮನೆಯಲ್ಲಿ ಒಮ್ಮೆ ಏನೋ ಒಂದು ಹೋಮಕ್ಕೆ ಒಬ್ಬರು ಪುರೋಹಿತರನ್ನ ಕರೆದಿದ್ದೆ ನಾನು. ನಮ್ಮ ಕ್ರಮ ಏನು ಅಂದ್ರೆ, ನಮ್ಮ ತಂದೆಯವರ ಕಾಲದಿಂದ ಪೌರೋಹಿತ್ಯ ಅಂದ್ರೆ ಹೋಮ ಪೂರ್ಣಾಹುತಿ ಆಗೋ ತನಕ ನಾವು ಆಹಾರ ತಗೊಳ್ಳುವ ಹಾಗಿಲ್ಲ, ಪುರೋಹಿತರು ತಗೊಳ್ಳುವ ಹಾಗಿಲ್ಲ. ನನ್ನ ಸಂಸ್ಕಾರದಲ್ಲಿ ಬೆಳೆದವ ನಾನು. ಸರಿ, ಪುರೋಹಿತರು ಬಂದರು, ಅವರಿಗೆಲ್ಲ ಹೋಮದ ಸಾಮಾನು ಕೊಟ್ಟೆ, ಹೋಮ ಆಯಿತು. ಹೋಮ ಆದಮೇಲೆ ಎಲ್ಲ ಪೂರ್ಣಾಹುತಿ ಆದಮೇಲೆ ಅವ್ರಿಗೆ ಬಾಯಾರಿಕೆ ಇದೆಲ್ಲ ಕೊಟ್ಟಿತ್ತು. ಹೋದ್ಮೇಲೆ ಬನ್ನಂಜಿಯವ್ರ ಮನೆಗೆ ಹೋದ್ರೆ ಭಾರಿ ಕಷ್ಟ ರೀ. ಯಾಕಂದ್ರೆ ಅಲ್ಲ, ಹೋಮ ಕೂಡೋ ಮುಂಚೆ ಒಂದು ಬಾಯಾರಿಕೆ ಕೊಡೋದಿಲ್ಲ ಅವರು. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಓಹೋ, ಹೋಮ ಕೂಡುವ ಮುಂಚೆ ಅವ್ರಿಗೆ ಕಾಫಿ ತಿಂಡಿ ಕೊಟ್ಟು ಅವ್ರ ಹೊಟ್ಟೆ ತುಂಬಿಸಿ ಹೋಮ ಕೂಡಿಸ್ಬೇಕು, ಈ ವಿಷಯ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದೆ, ಸ್ವಾಮಿ ಏನು ಬೇಕಾದ್ರೆ ತಿನ್ನಿ, ಯಾಕೆಂದ್ರೆ ನೀವು ಹೋಮ ಮಾಡಿದ್ರಿಂದ ಯಾವುದೇವ್ರಿಗೂ ತೃಪ್ತಿ ಆಗೋದಿಲ್ಲ ಅಂತ ಗ್ಯಾರಂಟಿ, ನಿಮಗಾದ್ರೂ ತೃಪ್ತಿ ಆಗಲಿ, ತಿನ್ನಿ ಮಾಡಿ ಅಂತ. ಈಗ ಏನಂದ್ರೆ, ನಾನು ಮನೆಗೆ ಯಾರು ಬಂದರು ಪುರೋಹಿತರು ಮೊದಲು ಕಾಫಿ ತಿಂಡಿ ಕೊಟ್ಬಿಡೋದು ಅವರಿಗೆ. ಯಾಕೆಂದ್ರೆ ಅವರೊಳಗಿರುವ ವೈಶ್ವಾದ್ರಾದ್ರೂ ತೃಪ್ತಿ ಆಗಲಿ, ಈಗ ಕುಂಡದಲ್ಲಿರುವ ವೈಶ್ವಾದ್ರ ತೃಪ್ತಿ ಆಗೋದಿಲ್ಲ. ಆಮೇಲೆ ಹೋಮ ಮಾಡ್ರಿ, ಅವ್ರು ಬೈಕೋತ ಹೋಮ ಮಾಡೋದೇ ಬೇಡ. ನನಗೆ ಗೊತ್ತೇ ಇರಲಿಲ್ಲ ವಿಷಯ. ಬಂದ ತಕ್ಷಣ ಕಾಫಿ ತಿಂಡಿ ಕೊಡ್ಲಿಲ್ಲ ಅಂತ ದೊಡ್ಡ ಕಂಪ್ಲೇಂಟ್ ಮಾಡಿ, ಇನ್ಮೇಲೆ ಬನ್ನಂಜಿ ಅವರು ಕರೆದ್ರೆ ಪೌರೋಹಿತ್ಯಕ್ಕೆ ಹೋಗಬಾರ್ದಪ್ಪ, ಅವರು ಒಂದು ಕಾಫಿ ತಿಂಡಿ ಕೊಡುವುದಿಲ್ಲ ಹೋಮ ಕೊಡುವ ಮುಂಚೆ ಅಂತ ಹೇಳಿಬಿಟ್ರು ಒಬ್ರು. ಎಲ್ಲ ಪುರೋಹಿತರನ್ನ ಟೀಕೆ ಮಾಡ್ತೇನೆ ತಿಳ್ಕೊಬೇಡಿ, ಒಂದು ನಡೆದ ಘಟನೆ ಹೇಳಿದೆ ಅಷ್ಟೇ. ಇವತ್ತಿಗೂ ಒಳ್ಳೆ ರೀತಿಯಿಂದ ಮಾಡುವವರಿದ್ದಾರೆ, ಅದು ಬೇರೆ ವಿಷಯ. ಅದೇ ಹೀಗೆ ಆಗ್ತಾ ಇದೆ ಪರಿಸ್ಥಿತಿ. ಆದರೆ ಅದರಿಂದ ಆಹಾರ ಸೇವನೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ. ಎಲ್ಲ ಮನೆಯಲ್ಲಿ ಹೋದ ತಕ್ಷಣ ಕಾಫಿ ತಿಂಡಿ ಕೊಡ್ತಾರೆ, ಆಮೇಲೆ ಅವರು ಅಗ್ನಿ ಪ್ರತಿಷ್ಠೆ ಮಾಡೋದು. ಹಾಗಾಗಿ ಇಲ್ಲಿ ನಮ್ಮನೆ ಬಂದಾಗ ಹುಚ್ಚಿದೆ. ಇದನ್ನು ಹೇಳಿದಿಷ್ಟೇ ಉದ್ದೇಶ. ದೇಹಕ್ಕೆ ಒಂದು ಅಭ್ಯಾಸ ಮಾಡಿದರೆ ಆ ಹೊತ್ತಿಗೆ ಅದನ್ನು ರಿಕ್ವೈರ್ ಮಾಡುತ್ತೆ. ಆದ್ರಿಂದ ದಿವಸಕ್ಕೆ ಒಂದು 6 ಸರ್ತಿ ಕಾಫಿ ಕುಡಿಯುವ ಅಭ್ಯಾಸ ಮಾಡಿದರೆ 6 ಸರ್ತಿ ಕಾಫಿ ದೇಹಕ್ಕೆ ದೇವರಾಣೆಗೂ ಬೇಡ, ಆದರೆ ಅದು ರಿಕ್ವೈರ್ ಕೊಡು, ಕಾಫಿ ಕುಡಿ, ಟೈಮ್ ಆಯ್ತಲ್ವಾ ಕುಡಿ ಅನ್ನತ್ತೆ. ಇಷ್ಟೇ ವಿಷಯ. ಅದು ಬರೇ ಅಡಿಕ್ಷನ್, ಅಭ್ಯಾಸ, ಚಟ. ಆದ್ದರಿಂದಲೇ ಆ ಹೊತ್ತಿಗೆ ಮಾತ್ರ ಅದು, ಬೇರೆ ಸಮಯದಲ್ಲಿ ಏನು ಕೇಳೋದಿಲ್ಲ. ಈಗ ನೋಡಿ, ನಾವು ಮಧ್ಯಾಹ್ನ ಊಟ ಮಾಡೋದು ಅಂತ ಅಭ್ಯಾಸ ಇಟ್ಕೊಂಡಿದ್ರೆ ಏಕಾದಶಿ ಉಪವಾಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಏಕಾದಶಿ ಉಪವಾಸ ಮಾಡಿದ್ರೆ ಕೆಲವರಿಗೆ ಏನು ಸಂಶಯ ಅಂದರೆ, ಅಯ್ಯೋ ಏಕಾದಶಿ ಇಡೀ ದಿವಸ ಹಸಿವಾಗ್ತಾ ಇರುತ್ತೆ, ಎಷ್ಟು ಕಷ್ಟಪಡ್ತಾರೋ ಅಂತ. ಏಕಾದಶಿ ದಿವಸ ಹಸಿವಿನ ಫೀಲಿಂಗ್ ಬರೋದು ಯಾವಾಗ ಗೊತ್ತಾ? ಮುಂಚಿನ ದಿವಸ ಮಧ್ಯಾಹ್ನ ಊಟ ಮಾಡಿದ್ರೆ ಮರು ದಿವಸ ಊಟದ ಹೊತ್ತಿಗೆ ಮಾತ್ರ. ಆ ಊಟದ ಹೊತ್ತಿಗೆ ಈಗ ಅನ್ನ ಬರುತ್ತೆ, ನಾನು ರೆಡಿ ಆಗಬೇಕು ಅಂತ ಪಚನೇಂದ್ರಿಯ ಇಟ್ ಸ್ಟಾರ್ಟ್ಸ್ ಫಂಕ್ಷನಿಂಗ್. ಅದೇ ನಮಗೆ ಹಸಿವಿನ ಫೀಲಿಂಗ್ ಆಗಿ ಕಾಣೋದು. ಆ ಹೊತ್ತು ದಾಟಿದ ಕೂಡಲೇ ಇವತ್ತು ಬರಲಿಲ್ಲ, ಕೆಲಸ ಇಲ್ಲ, ಸುಮ್ಮನೆ ಕೂತ್ಬಿಡುತ್ತೆ, ಆಮೇಲೆ ಹಸಿವು ಹೋಗೋದು. ವಿಷಯ ಏನಿದೆ ಅಂದರೆ, ಇಡೀ ದಿವಸ ಹಸಿವಾಗೋದಿಲ್ಲ. ಆ ಯಾವ ದಿನ ತಿನ್ನುವ ಹೊತ್ತಿಗೆ ಆ ಹೊತ್ತಿಗೆ ಅದು ಹಸಿವು ಅಂತ ಅನ್ನೋ ಫೀಲಿಂಗ್ ಕೊಡುತ್ತೆ. ಆ ಹೊತ್ತು ದಾಟಿ ಬಿಟ್ರೆ ಮತ್ತೆ ಹಸಿವಾಗೋಲ್ಲ. ಅದನ್ನ 24 ಗಂಟೆಯೂ ಹಸಿವಾಗ್ತಾ ಇರುವುದಿಲ್ಲ ಉಪವಾಸ ಮಾಡುವವರಿಗೆ. ಅದಕ್ಕೆ ಅದು ಉಪವಾಸ ಮಾಡದವರಿಗೆ ಅದೊಂದು ಭ್ರಮೆ, 24 ಗಂಟೆ ಹಸಿ ಆಗುತ್ತೆ ಕಾಣುತ್ತೆ ಅಂತ ಕಷ್ಟಪಟ್ಟು. ಇಲ್ಲ, ಅದು ಊಟ ಮುಂಚಿನ ದಿವಸ ಊಟ ಮಾಡಿದ ಹೊತ್ತಿಗೆ ಮರು ದಿವಸ ರಾತ್ರಿ ಊಟ ಆ ಹೊತ್ತಿಗೆ ಮಾತ್ರ. ಅದೇ ನೀವು 6-7 ಸರ್ತಿ ಕಾಫಿ ಕೂಡ 6-7 ಸರ್ತಿ ಹಸಿವಾಗಲಿ ಶುರುವಾಗಿದೆ ಏಕಾದಶಿ ದಿವಸ. ಓ ಇವತ್ತು ಕಾಫಿ ಹೊತ್ತಿಗೆ ಕಾಫಿ ಇಲ್ಲ, ತಿಂಡಿ ಹೊತ್ತಿಗೆ ತಿಂಡಿ ಇಲ್ಲ ಅಂದ್ರೆ ಬೆಳಿಗ್ಗೆ ಸಂಜೆ ಬರೀ ತಿಂತಾನೆ ಇದ್ದದ್ದು, ಏಕಾದಶಿ ಇಲ್ಲಲ್ಲ, ಬಹಳ ಬಚ್ಚಿದೆ ಆಗ್ಬಿಡುತ್ತೆ. ಹಾಗಾಗಿ ಅದನ್ನ ಆಹಾರ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸೇವಿಸಬೇಕು ಹೊರತು ಅತ್ಯಶ್ನತಃ ಅಂತ ಅಗತ್ಯಕ್ಕಿಂತ ಹೆಚ್ಚು ತಿನ್ನುವವನಿಗೆ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ನಚ ಅತ್ಯಂತ ಮನಶ್ನತಃ. ನಾವು ಉಂಡ ಆಹಾರದಲ್ಲಿ ಅನ್ನಮಶಿತಂ ತ್ರೇಧಾ ವಿಧೀಯತೆ ತತ್ರ ಯೋನಿಷ್ಠಸ್ತನ್ಮನಃ. ನಾವು ಉಂಡ ಆಹಾರದಲ್ಲಿ ಅತ್ಯಂತ ಸೂಕ್ಷ್ಮವಾದ ಎಸೆನ್ಸು ಬ್ರೈನ್ ಸೆಲ್ಸಿಗೆ ಹೋಗುತ್ತೆ. ಮಧ್ಯಂ ತನ್ಮಾಂಸಂ, ನೆತ್ತರು ಮಾಂಸ ಆಗತ್ತೆ. ಆಮೇಲೆ ಅದರಲ್ಲಿರತಕ್ಕಂಥ ಸ್ಥೂಲ ಭಾಗ ಮಲವಾಗಿ ಹೊರಗೆ ಹೋಗುತ್ತೆ. ಅದರಿಂದ ಅದರ ಸೂಕ್ಷ್ಮ ಭಾಗ, ಉಂಡ ಆಹಾರದ ಸೂಕ್ಷ್ಮ ಭಾಗವೇ ನಮ್ಮ ಮನಸ್ಸಿಗೆ ಬಲವನ್ನು ಕೊಡತಕ್ಕಂಥ ಫುಡ್ ಅದು. ಯೋನಿಷ್ಠಸ್ತನ್ಮನಃ. ಅದರಿಂದ ಆಹಾರ ತೆಗೆದುಕೊಳ್ಳದಿದ್ರೆ ಮೈಂಡ್ ಬಿಕಮ್ಸ್ ವೀಕ್, ಯೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅದು. ಆಹಾರ ಹೆಚ್ಚು ಕೊಟ್ಟರೆ ಕೊಬ್ಬು ಬರುತ್ತೆ ಅದಕ್ಕೆ. ನಾನು ಧ್ಯಾನ ಮಾಡೋಲ್ಲ, ಏನು ಮಾಡೋದು, ನಾನು ನಿದ್ದೆ ಮಾಡ್ತೇನೆ ಅನ್ನತ್ತೆ. ಆದ್ರಿಂದ ಹೆಚ್ಚು ಕೊಟ್ಟರು ಉಪಚೀತಿ, ಕೊಡದೇ ಇದ್ರು ಉಪಚೀತಿ. ಅದರಿಂದ ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತಂ ಅನಶ್ನತಃ. ಹಾಗೆಯೇ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವಚಾರ್ಜುನ ನಚಾತಿ ಸ್ವಪ್ನಶೀಲಸ್ಯ. ಹಾಗೆಯೇ ತುಂಬ ನಿದ್ರೆ ಮಾಡತಕ್ಕಂಥ ಅಭ್ಯಾಸವನ್ನು ಬೆಳೆಸಿಕೊಂಡ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಧ್ಯಾನ ಮಾಡುವಾಗಲೂ ನಿದ್ರೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಕಣ್ಣು ಮುಚ್ಚಿ ಕೂತು ಕೂಡಲೇ ನಿದ್ರೆ ಬಂದಾಯ್ದವ್ರಿಗೆ, ಮತ್ತೆ ಧ್ಯಾನ ಎಲ್ಲಿ? ಯಾರು ತುಂಬಾ ನಿದ್ರೆ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೆ,
ಮಲಗ್ತಾ ಇರೋದು, ಸುಮ್ಮನೆ ಫ್ರೀ ಇದ್ದಾಗೆಲ್ಲ ಮಲ್ಕೊಳ್ಳೋದು. ಈಗ ಒಂದು ಸಂಡೇಗೆ ಇಡೀ ದಿವಸ ಮಲ್ಕೊಳ್ತಾರೆ ಕೆಲವರು. ಯಾಕಂದ್ರೆ ಏನು ಕೆಲಸ ಇಲ್ಲ ಅದಕ್ಕೆ ಮಲ್ಕೊಂಡೆ, ಮಲ್ಕೊಂಡು ಕೂಡ ಆರಾಮ ನಿದ್ದೆ ಬಂದ್ಬಿಡ್ತದೆ. ಅದನ್ನ ಮಲ್ಕೊಳ್ಳುವ ಚಟವು ಆಹಾರದ ಚಟದಷ್ಟೇ ಅಪಾಯಕಾರಿ. ಎಷ್ಟು ಹೊತ್ತು ನಾವು ಮಲ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿದೆವೋ ಅಷ್ಟೊತ್ತು ಮರುದಿವಸ ಮಲ್ಕೊಳ್ಳುವಂಥದ್ದು. ನಿಜವಾದ ದೇಹಕ್ಕೆ ಬೇಕಾಗಿಲ್ಲ, ದೇಹಕ್ಕೆ ಶಾಸ್ತ್ರೀಯವಾಗಿ ಬೇಕಾಗಿರೋದು 24 ಗಂಟೆಯಲ್ಲಿ ಕರೆಕ್ಟ್ 4 ಗಂಟೆ ನಿದ್ರೆ, 4 ಗಂಟೆ. ಆದರೆ 4 ಅಲ್ಲ, 6 ಗಂಟೆ, 8 ಗಂಟೆ, 10 ಗಂಟೆ ನಾವು ಅಭ್ಯಾಸ. 10 ಗಂಟೆ ನಿದ್ರೆ ಅಂತ ಅಭ್ಯಾಸ ಮಾಡಿದರೆ ಅದು 10 ಗಂಟೆ ನಿದ್ರೆ ಮಾಡುವಂತ ಹೇಳುತ್ತೆ. ಮನಸ್ಸಿಗೆ ಸ್ವಂತ ನಿರ್ಧಾರ ಶಕ್ತಿ ಇಲ್ಲ. ನಾವು ಏನು ಅಭ್ಯಾಸ ಮಾಡಿದೆವೋ ಅದನ್ನು ನಂಚಿಕೊಳ್ಳುತ್ತೆ. ಅದಕ್ಕೆ ಕೃಷ್ಣ ಹೇಳಿದ ನಚ ಅತಿ ಸ್ವಪ್ನಶೀಲಸ್ಯ. ಯಾವಾಗಲೂ ಮಲಗೋ ಅಭ್ಯಾಸ ಆಗಿದ್ರೆ ನೀನೊಂದು ಹಾಸಿಗೆ ಪರ್ಚೇಸ್ ಮಾಡಿ ಮಲ್ಕೊಳ್ಳೋದೇ ಒಳ್ಳೆ, ಧ್ಯಾನ ಮಾಡೋದು ಬಿಟ್ಟು ಬಿಡೋದು ಒಳ್ಳೆ. ಅದು ಆಗೋ ಹೋಗೋ ಕೆಲಸ. ಎರಡು, ನಿದ್ರೆ ಮತ್ತು ಧ್ಯಾನ ಎರಡೂ ಆಗೋಲ್ಲ. ಅದನ್ನೇ ಪ್ರಿಫರ್ ಮಾಡು, ನಿದ್ರೆ ಮಾಡು, ಆನಂದವಾಗಿ ನಿದ್ರೆ ಮಾಡು, ನಿನ್ಗೆ ಯಾರೋ ಡಿಸ್ಟರ್ಬ್ ಮಾಡೋಲ್ಲ, ಹೋಗುತ್ತೆ. ಅಲ್ಲಪ್ಪ, ನಾನು ನಿದ್ರೆ ಮಾಡೋಲ್ಲ, ಹಗಲು ರಾತ್ರಿ ಜಾಗರ, ಗುಡಾಕೇಶ. ಅರ್ಜುನ ಎಷ್ಟು ದಿವಸ ಬೇಕಾದ್ರೆ ನಿದ್ರೆ ಬಿಟ್ಟು ಯುದ್ಧ ಮಾಡ್ತಿದ್ದ. ಹಾಗೆ ನಾವು ಗುಡಾಕೇಶ, ಗುಡಾಕ ಅಂದ್ರೆ ನಿದ್ರೆ ಅಂತ ಒಂದು ಅರ್ಥ ಇದೆ, ಗುಡಾಕೇಶ ಅಂದ್ರೆ ನಿದ್ರೆಯನ್ನು ಗೆದ್ದವ ಅಂತ. ಹಾಗೆ ನಾವು ನಿದ್ರೆಯನ್ನೇ ಮಾಡದೇ ಇದ್ರೆ ಹಾಗೆ, ನಿದ್ರೆ ಮಾಡದೇ ಇದ್ರೂ ನಿದ್ರೆ ಬರುತ್ತೆ. ನಿದ್ರೆ ತುಂಬಾ ಮಾಡಿದವನಿಗೂ ಕಣ್ಣು ಮುಚ್ಚಿ ಕೂತ್ರೆ ನಿದ್ರೆ ಬರುವುದು. ನಿದ್ರೆ 3 ದಿವಸದಿಂದ ಮಾಡಿದ ಕಣ್ಣು ಮುಚ್ಚಿ ಕೂತ್ರೆ ನಿದ್ರೇ ಬರುವುದು, ಧ್ಯಾನ ಅಲ್ಲ. ಆದ್ರಿಂದ ಜಾಗ್ರತೋ ನೈವಚಾರ್ಜುನ. ನೀನು ನಿದ್ದೆಗೆಟ್ಟರೆ ಖಂಡಿತವಾಗಿ ಧ್ಯಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ನಿದ್ರೆ ಮಾಡ್ತಾ ಇದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ನಿದ್ರೆಗೆಟ್ರೆ ಖಂಡಿತವಾಗಿ ಮಾಡ್ಲಿಕ್ಕೆ ಆಗುದು. ಯಾಕಂದ್ರೆ ಕಣ್ಣು ಮುಚ್ಚಿದ ತಕ್ಷಣ ನಿದ್ರೇ ಬರುವುದು, ಧ್ಯಾನ ಅಲ್ಲ. ಎಷ್ಟು ಆ ಮಾತುಗಳಲ್ಲಿ ಇರತಕ್ಕಂಥ ಫೋರ್ಸ್ ಗಮನಿಸಿ, ಅದರ ಹಿಂದೆ ಇರತಕ್ಕಂಥ ಅನುಭವ ಗಮನಿಸಿ. ಅಷ್ಟು ಪ್ರತಿಯೊಂದು ಎಳೆಯೂ ನಮ್ಮ ಅನುಭವಕ್ಕೆ ಬರುವಂತೆ ಇದೆ ಆ ಮಾತುಗಳು. ಅದರಿಂದ ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವಚಾರ್ಜುನ. ಮತ್ತೆ ಹೇಗಿರಬೇಕು? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ನಿಜವಾದ ಯೋಗಾಭ್ಯಾಸ ಮಾಡಬೇಕಾಗಿದ್ರೆ ತುಂಬಾ ಡಿಸಿಪ್ಲಿನೇರಿಯನ್ ಆಗಿರ್ಬೇಕು. ಶಿಸ್ತು ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ಶಿಸ್ತು ಇಲ್ಲದ ಬದುಕಿನವರು ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಎಷ್ಟು ಮಹತ್ವ ಕೊಡ್ತಾನೆ ಡಿಸಿಪ್ಲಿನ್ಗೆ. ಬದುಕಿನಲ್ಲಿ ಪಂಕ್ಚುವಲ್ ಆಗಿ ಪ್ರತಿಯೊಂದು ಕ್ರಿಯೆಯನ್ನು ಒಂದು ಸಮಯಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡುವುದು. ಯುಕ್ತ ಆಹಾರ ವಿಹಾರಸ್ಯ. ಯುಕ್ತ ಅಂದ್ರೆ ಯೋಗಕ್ಕೆ ಎಷ್ಟು ಉಚಿತವೋ ಅಷ್ಟು. ಅಂದ್ರೆ ದೇಹ ಪೋಷಣೆಯ ಅಷ್ಟರಿಂದಾಗಿ ಯೋಗಕ್ಕೆ ದೇಹ ರೆಡಿ ಆಗುತ್ತೆ ಅಷ್ಟು. ದೇಹ ಪೋಷಣೆಗಿಂತ ಕಮ್ಮಿ ತಗೊಂಡ್ರು ಅಯುಕ್ತ, ದೇಹ ಪೋಷಣೆಗಿಂತ ಹೆಚ್ಚು ತಗೊಂಡ್ರು ಅಯುಕ್ತ. ಅದರಿಂದ ಎಷ್ಟು ಆಹಾರ ಒಂದು ದೇಹಕ್ಕೆ ಬೇಕು, ಎಷ್ಟು ನಾನು ಅದೇ ಹೇಳಿದೆ, ಬೇಕು ಅಂದ್ರೆ ಈಗ ಕೇಳಿದ್ರೆ ಅದನ್ನ ಎಲ್ಲ ಬೇಕು ಅನ್ನೋದು. ನೀನು ಅಭ್ಯಾಸ ಮಾಡಿ ಅದಕ್ಕೆ ಎಡಿಕ್ಟ್ ಆದ ಮೇಲೆ ಅಲ್ಲ, ಸಹಜವಾಗಿ ಒಂದು ದೇಹಕ್ಕೆ ಎಷ್ಟು ಆಹಾರ ಬೇಕು ಅಷ್ಟು ಮಾತ್ರ ತಗೊಳ್ಳಿಕ್ಕೆ ಅಭ್ಯಾಸ ಪ್ರಾರಂಭದಿಂದ ಮಾಡಿದರೆ ಪ್ರಾಯ ಈ ದೇಶದ ಅನ್ನದ ಸಮಸ್ಯೆ ಪರಿಹಾರ ಆಗುತ್ತೆ. ಅನ್ನ ಇಲ್ಲದೆ ಉಪವಾಸ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಎಲ್ಲರೂ ಅಗತ್ಯಕ್ಕೆ ತಿಂತಾ ಇದ್ದೇವೆ ನಾವು, ಅದರಲ್ಲಿ ಸಂಶಯವೇ ಇಲ್ಲ. ಅದರಲ್ಲೂ ನಮ್ಮಲ್ಲಿ ಅಂತೂ ಅತಿಥಿ ಸತ್ಕಾರ ಮೊನ್ನೆ ಹೇಳಿದ್ನಲ್ಲ, ತಿನ್ರಿ ತಿನ್ರಿ ದಾಕ್ಷಿಣ್ಯ ಮಾಡಿಬಿಡಿ, ತಿನ್ರಿ ತಿನ್ರಿ ಅಂತ ಎಲೆಗೆ ಹಾಕಿ ತಿನ್ನಿಸ್ತಾರಲ್ಲ, ಅದು ಭಯಾನಕ. ಅದು ಯಾಕಂದ್ರೆ ಇಲ್ಲ ಜಾಗ ಇಲ್ಲ ಅಂದ್ರೆ ಇಲ್ಲ ದಾಕ್ಷಿಣ್ಯ ಮಾಡಿಬಿಡಿ ತಿನ್ರಿ. ಅದು ಏನು ಮಾಡಬೇಕು? ಒತ್ತಾಯ ಅದು ಬೇರೆ ಇದೆ. ಅಂದ್ರೆ ಒತ್ತಾಯ ಅಂದ್ರೆ ಅದು ವೇಸ್ಟೇಜ್, ಅದು ಅನಗತ್ಯ. ಅದು ಆದ್ರೆ ಏನಾಗಿದೆ ನಮ್ಮಲ್ಲಿ, ಹಾಗೆ ಒತ್ತಾಯ ಮಾಡ್ತಾರೆ ಅಂತ ಗೊತ್ತಾಗಿ ಬೇಕು ಅಂತ ಹೇಳುವುದೇ ಇಲ್ಲ ಜನ. ಬೇಡ 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 ಅಂತ ಹೇಳುದು ತಂದ ಕೂಡಲೇ. ಯಾಕಂದ್ರೆ ಬೇಡ ಅಂತ ಹೇಳಿ ಹಾಕ್ತಾರೆ ಅಂತ ಗೊತ್ತವ್ರಿಗೆ. ಈ ಎರಡೂ ವಿಪರೀತಾಗ್ಬಿಟ್ಟಿದೆ. ಇವ್ರು ಬೇಕು ಅಂತ ಅನ್ನೋಲ್ಲ, ಬೇಡ 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 ಅಂತ ಬೇಡ ಅಂತ ಹೇಳಿದ ಕೂಡಲೇ ಅವರು ಒತ್ತಾಯ ಮಾಡಿ ಹಾಕ್ತಾರಲ್ವ, ಅದನ್ನ ಬೇಡ ಅಂತ ಹೇಳಿ ಸೇಫ್ ಒಂದು ಬೇಡ ಅಂತ ಹೇಳ್ಬಿಡ್ತಾರೆ. ಇದು ತಪ್ಪು. ನಮಗೆ ಬೇಕಾದ್ದನ್ನು ಬೇಡ ಅಂತ ಹೇಳುದು ತಪ್ಪು, ಬೇಡ ಅಂದಮೇಲೆ ಬಡಿಸುವುದು ತಪ್ಪು. ಅಂದ್ರೆ ಯುಕ್ತ ಆಹಾರ ವಿಹಾರಸ್ಯ. ಆಹಾರ ಎಷ್ಟು ದೇಹಕ್ಕೆ, ದೇಹದ ಮೇಂಟೆನೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ಆಹಾರ ತಗೋಬೇಕು. ಅದಕ್ಕಿಂತ ಹೆಚ್ಚು ತಗೋಬಾರದು, ಅದಕ್ಕಿಂತ ಕಮ್ಮಿ ತಗೋಬಾರದು. ಈಗ ವೈದ್ಯಶಾಸ್ತ್ರಕ್ಕೆ ಬಂದ, ದೇಹಶಾಸ್ತ್ರಕ್ಕೆ ಬಂದ ಕೃಷ್ಣ. ಧ್ಯಾನಕ್ಕೆ ಇದೆಲ್ಲ ಅಗತ್ಯಪ್ಪ. ನಿನ್ನ ದೇಹಕ್ಕೆ ನಿಜವಾಗಿ ಆರೋಗ್ಯವಾಗಿ ಚಟುವಟಿಕೆಯಿಂದ ಇರಲಿಕ್ಕೆ ಎಷ್ಟು ಆಹಾರ ಬೇಕು ಅನ್ನೋದನ್ನು ಮೊದಲು. ಎರಡು ವಿಧ. ಅದು ಯುಕ್ತ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ. ಯಾವುದು ಯುಕ್ತವೋ, ಧ್ಯಾನಕ್ಕೆ ಮನಸ್ಸನ್ನು ಅನುಗೊಳಿಸುತ್ತೋ ಅಂಥ ಯೋಗ್ಯವಾದ ಆಹಾರ. ಈಗ ಉದಾಹರಣೆಗೆ ಕೆಲವು ತಿನ್ನಬಾರದು ಅಂತ ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ.
ಅದು ಸುಮ್ಮನೆ ಬೇರೆ ಕೆಲಸ ಇಲ್ಲದೆ ಹೇಳಿದ್ದಲ್ಲ, ಅವು ಧ್ಯಾನಕ್ಕೆ ಬಾಧಕ ಮಾಡ್ತವೆ. ಇವಾಗ ಈರುಳ್ಳಿ, ಓನಿಯನ್ನು ತಿನ್ನಬಾರದು ಅಂತ ಶಾಸ್ತ್ರ ಹೇಳ್ತಾರೆ. ಗಾರ್ಲಿಕ್ಕು ತಿನ್ನಬಾರದು ಅಂತ, ನ ಕಲಂಜಂ ಭಕ್ಷಯೀತ ನ ಪಲಂಡು ಭಕ್ಷಯೀತ. ಯಾಕೆ ತಿನ್ನಬಾರದು ಅಂದರೆ ಅವು ಔಷಧೀಯ ಮೌಲ್ಯ ಇದೆ ಅವುಗಳಲ್ಲಿ. ದೇ ಆರ್ ಗುಡ್ ಫಾರ್ ಹೆಲ್ತ್ ಇನ್ ಟು ಸಮ್ ಎಕ್ಸ್ಟೆಂಟ್. ಆದರೆ ನಮ್ಮಲ್ಲಿ ಪ್ರತಿಯೊಂದು ಆಹಾರದಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಏನು? ಇವತ್ತು ಪಾಶ್ಚಾತ್ಯ ವೈದ್ಯಶಾಸ್ತ್ರ ಆಹಾರದಿಂದ ದೇಹದ ಮೇಲೆ ಏನು ಪರಿಣಾಮ ಆಗುತ್ತೆ, ದೇಹಕ್ಕೆ ಒಳ್ಳೆಯದು ತಗೊಳ್ಳಿ ಅಂತ, ಅವರಿಗೆ ಬರೀ ದೇಹಧಾರಣೆ ಮಾತ್ರ ಗಮನ. ನಮ್ಮ ವೈದ್ಯಶಾಸ್ತ್ರ ಮನುಷ್ಯನ ದೇಹದ ಮೇಲೆ ಆಹಾರದ ಪರಿಣಾಮ ಏನು, ಮನಸ್ಸಿನ ಮೇಲೆ ಆಹಾರದ ಪರಿಣಾಮ ಏನು. ದೇಹಕ್ಕೆ ಒಳ್ಳೆಯದಾದರೂ ಮನಸ್ಸಿಗೆ ಕೆಟ್ಟದ್ದಾದರೆ ನೀನು ಅಧ್ಯಯನ ಮಾಡುವವ, ಮನನ ಮಾಡುವವ, ಜ್ಞಾನ ಮಾರ್ಗದಲ್ಲಿ ಹೋಗುವ ತಿನ್ಬೇಡ ಅದನ್ನು. ಇವಾಗ ಒಬ್ಬ ಕೃಷಿಕ, ರೈತ, ಭೂಮಿಯಲ್ಲಿ ಉಡ್ತು ಬೇಸಾಯ ಮಾಡಿ ಮಣ್ಣಿನಲ್ಲಿ ಕೆಲಸ ಮಾಡುವವ, ಅವನು ತಿನ್ನಬಾರ್ದು ಅಂತ ಹೇಳಿಲ್ಲ ಶಾಸ್ತ್ರಕಾರರು. ಅದು ನೀನು ವೇದಾಧ್ಯಯನ ಮಾಡ್ತೀಯೋ, ಶಾಸ್ತ್ರ ಓದ್ತೀಯೋ, ತಿನ್ಬೇಡ. ಯಾಕೆಂದ್ರೆ ಅದು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಮಾಡುತ್ತೆ, ಮನಸ್ಸನ್ನ ಟೆಂಪ್ಟ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ. ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗುದು ಬೇಡ, ವಿಷಯ ಒಂದು ಹೇಳಿ. ಯಾಕಂದ್ರೆ ಅದು ಹೌದು ನೋಡುವ ಅಂತ, ಇವತ್ತು ಈರುಳ್ಳಿ ಪದಾರ್ಥವೇ ಮಾಡಿದ್ದ ಮನೇಲಿ ಹೋಗಿ ಹೇಳಿ ಟೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಟೆಸ್ಟೆಡ್. ಈರುಳ್ಳಿ ಅಥವಾ ಗಾರ್ಲಿಕ್ ಅನ್ನ ತುಂಬಾ ಸೇವಿಸಿದರೆ ಅವತ್ತು ರಾತ್ರಿ ಕೆಟ್ಟ ಕನಸುಗಳು ಬೀಳ್ತವೆ. ಮೈಂಡ್ ಅನ್ನು ಟೆಂಪ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಗೆ, ಕೆಟ್ಟ ಕನಸುಗಳು ಆರ್ ಸೆಕ್ಸಿ ಡ್ರೀಮ್ಸ್ ಯು ವಿಲ್ ಹ್ಯಾವ್. ಅದರಿಂದ ಅದು ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ ಅನ್ನುವಂಥ ನಿರ್ವಿವಾದವಾಗಿ ಸಿದ್ಧವಾದ ಸಂಗತಿ. ಅದಕ್ಕೋಸ್ಕರ ಒಬ್ಬ ಶಾಸ್ತ್ರಾಧ್ಯಯನ ಮಾಡುವವ, ಶಾಸ್ತ್ರಾಧ್ಯಯನ ಮಾಡೋದೇ ಮೆಡಿಟೇಷನ್ನಿಗೆ ಹೊರತು ಬೇರೆ ಏನು ಮುಖ್ಯ ಉದ್ದೇಶವೇ ಓದಿದ್ದನ್ನ ಮನನ ಮಾಡಬೇಕು ಅಂತ. ಶಾಸ್ತ್ರಾಧ್ಯಯನ ಮಾಡುವುದರ ಉದ್ದೇಶವೇ ಧ್ಯಾನ, ಮೂಲ ಉದ್ದೇಶ. ಅದನ್ನು ಮರೆತು ನಾವು ಓದ್ತಾ ಇದ್ದೀವಿ ಇವತ್ತು. ಅದರಿಂದ ನಿನಗೆ ಶಾಸ್ತ್ರ ಓದುವುದಕ್ಕೆ ಮನಸ್ಸು ಕೆಲಸ ಮಾಡಬೇಕು, ಓದಿದ್ದನ್ನ ಮನನ ಮಾಡಲಿಕ್ಕೆ ಮತ್ತೆ ಮನಸ್ಸೇ ಕೆಲಸ ಮಾಡಬೇಕು. ಅದನ್ನ ಮನಸ್ಸನ್ನು ಕೆಡಿಸುವ ಆಹಾರವನ್ನು ತಿನ್ನಬೇಡ, ಇಷ್ಟೇ. ಅನೇಕ ಆಹಾರಗಳನ್ನು ಯಾವುದನ್ನು ತಿನ್ನಬಾರದು ಅಂತ ಹೇಳಿದ್ದಾರೆ, ಅವು ಎಲ್ಲವೂ ಮನಸ್ಸಿನ ಮೇಲೆ ರಿವರ್ಸ್ ಇಫೆಕ್ಟ್ ಮಾಡತಕ್ಕಂಥವುಗಳು. ದೇಹಕ್ಕೆ ಬಾಧಕ ಅಲ್ಲ, ದೇಹಕ್ಕೇನೂ ಬಾಧಕ ಇಲ್ಲ. ದೇಹಕ್ಕೆ ಒಳ್ಳೆಯದಾದವೂ ಇವೆ ಅವು ನಿಷೇಧ ಮಾಡಿದ್ದಲ್ಲಿ. ಕಾರಣ ದೇಹ ಒಂದೇ ಅಲ್ಲಪ್ಪ, ದೇಹ ಪ್ರಾಣಿಗೂ ಇದೆ. ನಮಗೊಂದು ಮನಸ್ಸು ಅಂತ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಜೋಪಾನವಾಗಿ ಬೆಳೆಸಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಫಿಸಿಕಲ್ ಡೆವಲಪ್ಮೆಂಟ್. ಫಿಸಿಕಲ್ ಬೇಕು, ಈ ದೇಹ ಇಲ್ಲದೆ ಮನಸ್ಸಿಲ್ಲ. ಅದರಿಂದ ಸ್ಟ್ರಾಂಗ್ ಬಾಡಿ ಕ್ಯಾನ್ ಸಸ್ಟೈನ್ ದ ಸ್ಟ್ರಾಂಗ್ ಮೈಂಡ್. ಸ್ಟ್ರಾಂಗ್ ಬಾಡಿ ಬೇಕು, ಆದರೆ ಸ್ಟ್ರಾಂಗ್ ಬಾಡಿ ಮಾತ್ರ ಅಲ್ಲ, ಅದು ಪ್ರಾಣಿಗಳಿಗೂ ಇದೆ. ಸ್ಟ್ರಾಂಗ್ ಮೈಂಡು ಅದರ ಜೊತೆಗೆ ಬೆಳಗ್ಗೆ. ಈ ಬ್ಯಾಲೆನ್ಸಿಗೆ ಬೇಕಾದ ಆಹಾರವನ್ನ ಯುಕ್ತಾಹಾರ ಅಂತಾನೆ ಕೃಷ್ಣ. ಯಾವ ಆಹಾರ ತಗೊಂಡ್ರೆ ದೇಹ ಮತ್ತು ಮನಸ್ಸಿನ ಬೆಳವಣಿಗೆಗೆ ಬ್ಯಾಲೆನ್ಸ್ ಸಿಗುತ್ತೆ, ಮನಸ್ಸಿಗೆ ತೊಂದರೆ ಕೊಟ್ಟು ದೇಹವನ್ನು ಮಾತ್ರ ಬೆಳೆಸುವ ಆಹಾರ ಅಲ್ಲ, ಅಂಥ ಆಹಾರವನ್ನ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕೋ ಅಷ್ಟು ಯುಕ್ತವಾದ ಪ್ರಮಾಣದಲ್ಲಿ ತಗೊಳ್ಳೋದನ್ನ ಯುಕ್ತ ಆಹಾರ ಅಂತ ಕೃಷ್ಣ. ಹಾಗೆಯೇ ವಿಹಾರ, ರಿಲ್ಯಾಕ್ಸೇಷನ್, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ ಇಸ್ ಮಸ್ಟ್ ಅಂತ ಹೇಳ್ತಾನೆ. ನೀನು ಬೌದ್ಧಿಕವಾದ ನೋಡಿ, ಪ್ರತಿಪದಿ ನಲಿಖೇನ್ ನಪಠೇತ್. ಶಾಸ್ತ್ರಾಧ್ಯಯನ ಮಾಡುವವರು ಕೂಡ 14 ದಿವಸ, 14 ದಿವಸದಲ್ಲಿ ಕೆಲವು ಅನಧ್ಯಾಯ ಇದೆ ಬಿಡಿ, 14 ದಿವಸ ನಿರಂತರ ಓದು, 1 ದಿವಸ ರಿಲ್ಯಾಕ್ಸ್ ಮಾಡು. ಫಸ್ಟ್ ಡೇ ಪ್ರತಿಪತ್ತು ದಿವಸ ರಿಲ್ಯಾಕ್ಸ್ ಮಾಡು, 11ನೇ ದಿವಸ ಹೊಟ್ಟೆಗೆ ರಿಲ್ಯಾಕ್ಸೇಷನ್, ಫಸ್ಟ್ ಡೇ ಬುದ್ಧಿಗೆ ರಿಲ್ಯಾಕ್ಸೇಷನ್. ಪೂರ್ತಿ ರಿಲ್ಯಾಕ್ಸ್ ಮಾಡು, ಏನೂ ಯೋಚನೆ ಮಾಡಬೇಡ ಅವತ್ತು. ಸೀರಿಯಸ್ ಆದ ಥಿಂಕಿಂಗ್, ರೀಡಿಂಗ್, ರೈಟಿಂಗ್, ನಥಿಂಗ್. ಏನೂ ಸೀರಿಯಸ್ ಆದನ್ನು ಬರೀಬೇಡ, ಓದಬೇಡ, ಯೋಚನೆ ಮಾಡ. ನಿರಾಳವಾಗಿ 1 ದಿವಸ ಇದ್ಬಿಡು. ಪ್ರತಿಪದಿ ನಲಿಖೇತನ ಪಠೆ. ಪ್ರತಿಪತ್ ಪಾಠಶೀಲಸ್ಯ ವಿದ್ಯೇವ ತನತಾಂಗತ ಅಂತ. ಹನುಮಂತ ಸೀತೆ ಹೇಗಿದ್ದಾಳೆ ಅಂದ್ರೆ ಬಹಳ ಕೃಶವಾಗಿದ್ದಾಳೆ. ಹಾಗೆಂದ್ರೆ ಪಾಡ್ಯ ದಿವಸ ಓದುವವರ ವಿದ್ಯೆ ಹಾಗೆ ಅಂತ, ಅಷ್ಟು ಕೃಶವಾಗಿ ಬಿಟ್ಟಿದ್ದಾಳೆ, ಬೆಂಡಾಗಿದ್ದಾಳೆ. ಅದರಿಂದ ಅದರ ಅರ್ಥ ಏನು ಅಂದ್ರೆ, ಮೈಂಡಿಗೆ ರಿಲ್ಯಾಕ್ಸೇಷನ್ ಇಲ್ಲ ಅಂತ ಆದರೆ ಅದು ಪುನಃ ಕೇಳುವುದಿಲ್ಲ ಧ್ಯಾನ ಮಾಡಲಿಕ್ಕೆ. ನನಗೆ ಸುಸ್ತಾಗಿದೆ, ನೀನು ಧ್ಯಾನ ಒಂದು ಮಾತಾಡಬೇಡ ಅಂತ ಅನ್ನುತ್ತೆ. ಅದನ್ನ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಬೇಕೇ ಬೇಕು, ದೇಹಕ್ಕೆ ಬೇಕು, ಮೈಂಡಿಗೆ ಬೇಕು, ರಿಲ್ಯಾಕ್ಸೇಷನ್ ಬೇಕು. ಇವತ್ತು ನನಗೆ ಇಲ್ಲಿಯ ಮಕ್ಕಳ ಅವಸ್ಥೆ ನೋಡಿ, ಅವು ಪಾಪ ಬೆಳಗಾತ ಎದ್ರೆ 5:30-6 ಗಂಟೆಗೆ ಟ್ಯೂಷನ್, ಸ್ಪೆಷಲ್ ಟ್ಯೂಷನ್, ಸ್ಪೆಷಲ್ ಕ್ಲಾಸು ಅಲ್ಲಿ ಹೋಯಿತು. ಅವರು ಏನು ಹೇಳಿಕೊಡೋಲ್ಲ,
ಸುಮ್ಮನೆ ದುಡ್ಡು ತಗೊಳ್ಳಿಗೋಸ್ಕರ ಟ್ಯೂಷನ್ ಅಂತ ಮಾಡ್ತಾರೆ. ಅಲ್ಲಿ ಕಳಿಸದೇ ಇದ್ರೆ ಪಚೀತಿ ಅಂತ ಇವ್ರು ಕಳಿಸೋದು. ಆ ಟ್ಯೂಷನ್ ಮುಗಿದು ಬಂದ ತಕ್ಷಣ ಅವ್ರದ್ದು ನಮ್ಮ ಹೋಮ್ ವರ್ಕ್, ಆಮೇಲೆ ಶಾಲೆಗೆ ಓಡೋದು, ಶಾಲೆಯಿಂದ ಓದಿ ಬಂದ ಮೇಲೆ ಮತ್ತೆ ರಾತ್ರಿವರೆಗೆ ಹೋಮ್ ವರ್ಕ್. ಪಾಪ ಅವ್ರಿಗೆ ರಿಲ್ಯಾಕ್ಸೇಷನೇ ಇಲ್ಲ ಮಕ್ಕಳಿಗೆ. ಇವು ಶಾಲೆಯೋ ನರಕವೋ ನನಗೆ ಗೊತ್ತಾಗೋದಿಲ್ಲ. ನಾವು ಮಕ್ಕಳನ್ನ ನರಕಕ್ಕೆ ಕಳಿಸ್ತಾ ಇದ್ದೇವೆ, ಅವ್ರನ್ನ ಎಕ್ಸ್ಟ್ರಾ ಟ್ಯೂಷನ್ನು ಎಕ್ಸ್ಟ್ರಾ ಹೋಮ್ವರ್ಕ್ ಮಾಡಿ ಹೆಚ್ಚು ದಡ್ಡರನ್ನಾಗಿ ಮಾಡ್ತಾ ಇದ್ದೀವಿ. ಅವರನ್ನು ರಿಲ್ಯಾಕ್ಸೇಷನ್ ಮಾಡ್ಲಿಕ್ಕೆ ಬಿಟ್ಟಿದ್ರೆ ಅವರು ಇನ್ನೂ ಹೆಚ್ಚು ಬುದ್ಧಿವಂತರಾಗ್ತಿದ್ರು ಮಕ್ಕಳು. ಅವು ಬುದ್ಧಿ ರಿಲ್ಯಾಕ್ಸೇಷನೇ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ. ಹೀಗಾದ್ರೆ ಆಡೋ ಕಾಲದಲ್ಲಿ ಕಿಂಡರ್ ಗಾರ್ಡನ್ನಿಗೂ ಟೆಕ್ಸ್ಟ್ ಬುಕ್ ನೋಟ್ ಬುಕ್ ಏನ್ರಿ ಇದು? ನಮಗೆ ಎಜುಕೇಶನ್ ಅಂದ್ರೆ ಏನು ಅಂತ ಪ್ರಜ್ಞೆ ಉಂಟು ಈ ದೇಶದ ಜನರಿಗೆ. ಕಿಂಡರ್ ಗಾರ್ಡನ್ಗೆ ಹೋಗೋ ಮಕ್ಕಳಿಗೂ ಟೆಕ್ಸ್ಟ್ ಬುಕ್. ಆದ್ರೆ ಮನಸ್ಸು ರಿಲ್ಯಾಕ್ಸ್ ಆಗದೇ ಇದ್ರೆ ಅದು ಸೀರಿಯಸ್ ಆದ ಥಿಂಕಿಗೆ ಸಿದ್ಧ ಆಗೋದಿಲ್ಲ. ಮನಸ್ಸಿಗೆ ರಿಲ್ಯಾಕ್ಸೇಷನ್ ಕೊಡು ಅಂದ್ರೆ ರಿಲ್ಯಾಕ್ಸ್ ಹಾಗಾದ್ರೆ ಒಂದು 15 ದಿವಸ ರಿಲ್ಯಾಕ್ಸ್ ಆಗಲ್ಲ. ಯುಕ್ತ ವಿಹಾರ ಸ್ಯಾದ್. ಎಷ್ಟು ಮನಸ್ಸಿಗೆ ರಿಲ್ಯಾಕ್ಸೇಷನ್ ಕೊಡಬೇಕೋ ಅಷ್ಟು ಕೊಟ್ಟು ಮತ್ತೆ ಅದನ್ನು ಕೆಲಸಕ್ಕೆ ತೊಡಗಿಸ್ಬೇಕು. ಮತ್ತೆ ಸೋಮಾರಿತನ, ರಿಲ್ಯಾಕ್ಸೇಷನ್ ಅನ್ನೋದು ಸೋಮಾರಿತನವಾಗಿ ರೂಪಾಂತರಗೊಳ್ಳಬಾರದು. ಎಷ್ಟು ಎಚ್ಚರ ಬೇಕು ಅದನ್ನೆಲ್ಲ ಹೇಳ್ತಾನೆ ಕೃಷ್ಣ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಆಮೇಲೆ ಮಾಡಬೇಕಾದ ಕೆಲಸಗಳಲ್ಲಿ ಆ ಕೆಲಸ ಯಾರಾದರೂ, ನಾನು ಧ್ಯಾನ ಮಾಡ್ತಿದ್ದೆ, ಯಾರಾದರೂ ನನ್ನ ಬಟ್ಟೆ ಬರೆ ಎಲ್ಲ ಒಗೆದು ಹಾಕಿಬಿಟ್ರೆ, ಹೌದಾ ಹಾಗೆ ಯಾರಾದರೂ ಊಟ ಮಾಡಿದ್ರೆ ನೀನು ಧ್ಯಾನ ಮಾಡ್ತೀಯಾ? ಅದು ನಾನೇ ಮಾಡಿದೆ. ನಿನ್ನ ಕೆಲಸವನ್ನ ನೀನೇ ಮಾಡುವಂತಾನೆ ಕೃಷ್ಣ. ಕರ್ಮಸು ಯುಕ್ತ ಚೇಷ್ಟಸ್ಯ. ನಮ್ಮ ಅವಶ್ಯಕವಾದ ಕೆಲಸಗಳನ್ನ ಅದನ್ನ ಕ್ರಮಬದ್ಧವಾಗಿ ಪ್ರಮಾಣಬದ್ಧವಾಗಿ ಅಗತ್ಯಕ್ಕಿಂತ ಹೆಚ್ಚು ಶ್ರಮ ಆಗುವಷ್ಟು ಕೆಲಸ ಮಾಡು. ಹಗಲು ಬೆಳಗಿನ ಸಂಜೆ ತನಕ ಹಾರೆಗುದ್ದಲು ಹಿಡಿದು ದುಡಿಯೋದಲ್ಲ. ಆದರೆ ಮಾಡಬೇಕಾದ ಕೆಲಸದಲ್ಲಿ ಸೋಮಾರಿತನವೂ ಇರಬಾರ್ದು, ರಿಲ್ಯಾಕ್ಸೇಷನೂ ಬೇಕು, ತಮ್ಮ ಕೆಲಸದಲ್ಲಿ ನಿಷ್ಠೆಯೂ ಬೇಕು, ಅದರ ಜೊತೆಗೆ ಧ್ಯಾನ. ಇದೆಲ್ಲವೂ ಹೊಂದಿಸಿಕೊಂಡು ಸಮನ್ವಯವಾಗಿ ಬದುಕಬೇಕು ಅಂತಾನೆ ಕೃಷ್ಣ. ಎಷ್ಟು ಪ್ರಾಯೋಗಿಕವಾದ ಪ್ರಾಕ್ಟಿಕಲ್ ಲೈಫ್. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ. ಎಷ್ಟು ನಿದ್ರೆ ಬೇಕೋ ಅಷ್ಟು ನಿದ್ರೆ, ಎಷ್ಟು ಹೊತ್ತು ಎಚ್ಚರ ಇರಬೇಕೋ ಅಷ್ಟು ಹೊತ್ತು. ಅದು ಬರೇ ಯುಕ್ತ, ಯೋಗ್ಯವಾದಷ್ಟು ನಿದ್ರೆ, ಯೋಗ್ಯವಾದಷ್ಟು ಎಚ್ಚರ. ಅದೆಲ್ಲವೂ ಬೇರೆ ಮಾನದಂಡದಿಂದ ನಾವು ತಿಳ್ಕೊಳ್ಬೇಕು. ಅದನ್ನೆಲ್ಲ ಪಟ್ಟಿ ಇಷ್ಟಿಷ್ಟು ಗಂಟೆ ನಿದ್ರೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳುವಂಥದ್ದು ಕೃಷ್ಣನ ಕೆಲಸ ಅಲ್ಲ. ಯುಕ್ತ ಸ್ವಪ್ನಾವಬೋಧಸ್ಯ. ನಿದ್ರೆಗೆ ಒಂದು ಲಿಮಿಟ್ಟು. ದಿವಸಕ್ಕೆ ಇಷ್ಟು ಹೊತ್ತಿನಿಂದ ಇಷ್ಟು ಹೊತ್ತು, ಅಷ್ಟು ಹೊತ್ತು ಅಧ್ಯಯನ. ಆಮೇಲೆ ಬೆಳಗಾತ ಇಷ್ಟು ಗಂಟೆಗೆ ಹೇಳ್ಬೇಕು ಅಂದ್ರೆ ಅಷ್ಟು ಗಂಟೆಗೆ ಹೇಳ್ಬೇಕು. ಆ ಡಿಸಿಪ್ಲಿನ್ನ ಜೊತೆಗೆ ದಿನ ನಾವು ಇದ್ದರೆ ನಿದ್ರೆ ಒಂದು ಕ್ರಮಬದ್ಧವಾದ ನಿದ್ರೆ, ಕ್ರಮಬದ್ಧವಾದ ಎಚ್ಚರ, ಕ್ರಮಬದ್ಧವಾದ ಪರಿಶ್ರಮ ದುಡಿಮೆ, ಕ್ರಮಬದ್ಧವಾದ ರಿಲ್ಯಾಕ್ಸೇಷನು, ಶಾಸ್ತ್ರೀಯವಾದ ಶುದ್ಧವಾದ ಕ್ರಮಬದ್ಧವಾದ ಆಹಾರ ಸೇವನೆ, ಇಷ್ಟಿದ್ರೆ ಯೋಗೋ ಭವತಿ ದುಃಖ. ಇದೆಲ್ಲ ಇಲ್ಲದೆ ಮನಸ್ಸು ಏಕಾಗ್ರ ಆಗೋದಿಲ್ಲಪ್ಪ. ಮನಸ್ಸು ಯೋಗಾಗ್ರ ಆಗಿ ಯೋಗದಲ್ಲಿ ನಿನಗೆ ಈ ದುಃಖ ನಿವೃತ್ತಿಯಾಗಿ ಆ ಯೋಗದ ಆನಂದ ನಿನಗೆ ಸಿಗಬೇಕು ಅಂತಂದ್ರೆ ಈ ಡಿಸಿಪ್ಲಿನ್ ಅಗತ್ಯವಾಗಿದೆ. ಹೇಗಾದ್ರೆ ಹಾಗೆ ಅಂತ ಸ್ವಚ್ಛಂದವಾಗಿ ತೋಚಿದಂತೆ ಬದುಕುವವರಿಗೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಡಿಸಿಪ್ಲಿನ್ ಇಸ್ ಎ ಮಸ್ಟ್. ಇಷ್ಟು ವಿಷಯಗಳನ್ನ ನಿವೇದಿಸಿಕೊಂಡು ನಾನು ಇವತ್ತು 7 ಗಂಟೆಗೆ ಮುಗಿಸ್ಬೇಕಿತ್ತು. ಎಲ್ಲೋ ಬಸ್ನಲ್ಲಿ ಊರಿಗೆ ಹೋಗುವ ಅವಕಾಶ ಇದೆ.